ಸ್ಥಳೇ ಚ ಮಾಯಾವತೋ ದರಾರಿ ಚರ್ಮಾಸೆ ಗದೇಶು ಚಾಪ ಪಾಶಾಂಧಾನು ಅಷ್ಟಗುಣು ಅಷ್ಟಬಾಹು. ಏನಾಯ್ತು ಈಗ? ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮತ್ತೆ ಮಧ್ಯರಾತ್ರಿ, ಬೆಳಗಿನ ಜಾವ ಇಷ್ಟೆಲ್ಲ ಕಾಲಗಳು ಸಹ ಪರಮಾತ್ಮ ತನ್ನ ಕೇಶವಾದಿ ರೂಪಗಳಿಂದ ನಮ್ಮ ಜೊತೆ ಎದ್ದು ಪಾಲಿಸಲಿ ಅಂತ ಹೇಳ್ತಾರೆ. ಕೇಶವ ಎಲ್ಲ, ಪದ್ಮನಾಭ, ಜನಾರ್ದನ ಎಲ್ಲ ಬಂದಿದೆ. ದಾಮೋದರ, ಶ್ರೀವತ್ಸ, ಲಕ್ಷ್ಮ, ಅಪರರಾತ್ರ ಈಶಃ, ಪ್ರತ್ಯೂಷ ಈಶೋ ವಶಿಧರೋ ಜನಾರ್ದನ, ದಾಮೋದರವ್ಯಾದನುಸಂಧ್ಯಂ ಪ್ರಭಾತೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಹೀಗಾಗಬೇಕು. ಶ್ರೀವತ್ಸ, ಲಕ್ಷ್ಮ, ಅಪರರಾತ್ರಿ ಈಶಃ. ಅಪರರಾತ್ರ ರಾತ್ರಿಯ ಉತ್ತರ ಭಾಗ ಅಂದ್ರೆ ಅರ್ಧರಾತ್ರಿ ಆದ್ಮೇಲೆ, ಆ ಸಮಯದಲ್ಲಿ ನಮ್ಮನ್ನ ಯಾರು ಕಾಪಾಡಬೇಕು? ಶ್ರೀವತ್ಸ ಶ್ರೀವತ್ಸಲಾಂಚನಾದ ಪರಮಾತ್ಮ ನಮ್ಮನ್ನ ಕಾಪಾಡಬೇಕು. ಈಶಃ, ಈಶ ಅಂದ್ರೆ ಸರ್ವ ಸಮರ್ಥ ಅಂತ. ಈಶಃ, ಈ ಅಂದ್ರೆ ಮಹಾಲಕ್ಷ್ಮಿ, ಶಂ ಅಂದ್ರೆ ಸುಖ, ಮಹಾಲಕ್ಷ್ಮಿಗೂ ಆನಂದ ಕೊಡುವವನಾದ್ರಿಂದ ಶ್ರೀಹರಿಗೆ ಈಶ ಅಂತ ಕರೀತಾರೆ. ಶ್ರೀಜತ್ ಕಟಾಕ್ಷ ಬಲವತಿ ಅಜಿತಂ ರಮ. ಪ್ರತ್ಯೂಷ ಈಶಃ ಅಸಿಧರೋ ಜನಾರ್ದನ. ಪ್ರತ್ಯೂಷ ಕಾಲ ಇನ್ನೇನು ಬೆಳಗಾಗಬೇಕು, ಸೂರ್ಯ ಹುಟ್ಟಿಲ್ಲ, ಅದಕ್ಕಿಂತ ಮುಂಚಿನ ಕಾಲ ಏನಂತ ಕರೀತಾರೆ? ಇನ್ನೂ ಸ್ವಲ್ಪ ಮಧ್ಯದಲ್ಲಿ ಅರುಣೋದಯ ಕಾಲ, ಪ್ರತ್ಯೂಷ ಕಾಲ, ಉಷಕಾಲ. ಸೂರ್ಯ ಹುಟ್ಟಿರುವ ಉಷಕಾಲ. ಪ್ರದೋಷ ಸಾಯಂಕಾಲ, ಸೂರ್ಯ ಮುಳುಗಿದ್ದಾನೆ, ಪೂರ್ತಿ ಕತ್ತಲಾಗಿಲ್ಲ, ಅದೇನಂತಾರೆ? ಪ್ರದೋಷ. ಮುಳುಗಿರ್ಬೇಕು, ಅದಕ್ಕೆ ರುದ್ರದೇವರು ಬಹಳ ಪ್ರಿಯವಾದ ಕಾಲ ಪ್ರದೋಷ ಕಾಲ. ಸೂರ್ಯ ಮುಳುಗಿರ್ಬೇಕು, ಕತ್ತಲಾಗಿರೋದಿಲ್ಲ, ಸ್ವಲ್ಪ ಟೈಮ್ ಬೇಕು, ಅದಕ್ಕೆ ಪ್ರದೋಷ ಕಾಲ. ಇನ್ನು ಸೂರ್ಯ ಹುಟ್ಟಿಲ್ಲ, ಬೆಳಗಾಗಿರುತ್ತೆ, ಅದು ಪ್ರತ್ಯೂಷ ಕಾಲ. ಯಾರ ಯಾವ ಕಾಲ? ಸಂಧ್ಯಾಕಾಲ ಅಂದ್ರೆ ಆದ್ರೆ ಸೂರ್ಯ ಮುಳುಗಬಾರದು, ಸೂರ್ಯ ಅರ್ಧ ಮುಳುಗಿರ್ಬೇಕು, ಅದು ಸಂಧ್ಯಾಕಾಲ. ಸೂರ್ಯ ಪೂರ್ತಿ ಮುಳುಗಿರಬಾರದು, ಪೂರ್ತಿ ಇರಬಾರದು. ಅರ್ಧ ಮಸ್ತಮಿತೆ ರವವು ಅಂತ ಕರೀತಾರೆ. ಅರ್ಧ ಸೂರ್ಯ ಮುಳುಗಿದಾಗ, ಅರ್ಧ ಸೂರ್ಯ ಹುಟ್ಟಿದಾಗ ಇನ್ನೂ ಮಾಡಿದ್ರೆ ಒಳ್ಳೇದು. ಆ ಮುಂಚೆ ಬೆಳಗಿನ ಸಂಜೆ ಇನ್ನೂ ಮುಂಚೆನೆ ಶುರು ಮಾಡಬಹುದು. ಸಾಯಂಕಾಲದ ಮಾತ್ರ ಸೂರ್ಯ ಅರ್ಧ ಮುಳುಗಿರ್ಬೇಕು, ಅದು ಕರೆಕ್ಟ್ ಟೈಮ್. ಅದು ರಕ್ಷಸ್ವಸೌ ಅಂದ್ರೆ ಇಷ್ಟು ಕಾಲಗಳಲ್ಲೂ ಅಪಾಯ ಇದೆ ಅಂತ ಅರ್ಥ. ಇಷ್ಟು ಕಾಲಗಳಲ್ಲೂ ಅಪಾಯ ಇದೆ. 24/7 ಆದ್ರಿಂದ ಕೆಟ್ಟದಾಗಲೇ ಟೈಮಿಂಗ್ಸ್ ಅಂತ ಏನಿಲ್ಲ, ಯಾವಾಗ ಬೇಕಾರಾಗಬಹುದು. ಅದಕ್ಕೆ ದೇವರು ಎಲ್ಲಾ ಕಾಲದಲ್ಲಿ ನಮ್ಮನ್ನ ಪಾಲಿಸ್ತಾರೆ. ಚಕ್ರಂ ಯುಗಾಂತ ನಿಲ ದಾಮೋದರೋ ಅವ್ಯಾದ ಅನುಸಂಧ್ಯಂ ಪ್ರಭಾತೆ. ಸಂಧ್ಯಾಕಾಲದಲ್ಲಿ ನೋಡಿ, ಅರ್ಧ ಹುಟ್ಟಿದಾರ ಸಂಧ್ಯಾಕಾಲ. ಆ ಕಾಲದಲ್ಲಿ ದಾಮೋದರ ರೂಪಿಯಾದ ಪರಮಾತ್ಮ ನಮ್ಮನ್ನು ಪಾಲಿಸಲಿ. ಪ್ರಭಾತೆ ಬೆಳಗಾಗೋಯ್ತು. ವಿಷ್ಣು ರೂಪದ ಸೇರಿ ನಮ್ಮನ್ನು ಪಾಲಿಸಲಿ. ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಕಾಲಮೂರ್ತಿ ಅಂದ್ರೆ ಕಾಲವನ್ನು ನಿಯಮನ ಮಾಡ್ತಕ್ಕಂಥ ರೂಪ, ಕಾಲವನ್ನ ನಿಯಮನ ಮಾಡ್ತಕ್ಕಂಥ ರೂಪ. ಇಷ್ಟೆಲ್ಲ ಪರಮಾತ್ಮ ರೂಪಗಳನ್ನು ನಾವು ಆರಾಧಿಸಿದರೆ ಯಾವ ಅಪಾಯನೂ ಇರೋದಿಲ್ಲ. ಚಕ್ರಂ ಯುಗಾಂತ ನಿಲ ದಿಗ್ಬನೇಮಿ ಪ್ರಮತ್ ಸಮಂತ ಭಗವತ್ ಪ್ರಯುಕ್ತಂ. ಮೊದಲನೇ ಹೇಳಿದ್ರು ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಪ್ರಸಂಗಗಳಲ್ಲಿ ನಮ್ಮನ್ನು ಹೇಗೆ ಪಾಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು. ಎರಡನೇ ಭಾಗ ಹೇಳಿದ್ರು ದಿವಸದ ಯಾವ್ಯಾವ ಕಾಲಗಳಲ್ಲಿ 24 hours ಅಲ್ಲಿ ಯಾವ್ಯಾವ ಕಾಲದಲ್ಲಿ ಪರಮಾತ್ಮ ಹೇಗೆ ಕಾಪಾಡಬೇಕು ಅಂತ ಕೇಳಿ ಎರಡನೇ ಭಾಗ. ಮೂರನೇ ಭಾಗ ಯಾವುದು ಅಂದ್ರೆ ಪರಮಾತ್ಮನ ಚಕ್ರಾದ ಆಯುಧಗಳಿವೆ ಅಲ್ಲ, ಅವು ನಮ್ಮನ್ನು ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. 3 ಭಾಗ: ಭಗವದ್ ರೂಪಗಳು, ಕಾಲಕ್ಕೆ ಸಂಬಂಧ ಭಗವದ್ ರೂಪಗಳು, ಚಕ್ರಾದಿ ಭಗವದ್ ಆಯುಧಗಳು. 3 ನಮ್ಮನ್ನ ಕಾಪಾಡಲಿ ಅಂತ ಹೇಳಿದಾಗ ಭದ್ರ ಎಲ್ಲೆಲ್ಲೂ ಏನ್ ಮಾಡಾಗಿಲ್ಲ, ಈಗ ಅಪಾಯ ಬರೋ ಚಾನ್ಸೇ ಇಲ್ಲ. ಅಷ್ಟರ ಮಟ್ಟಿಗೆ ನಾರಾಯಣ ಕವಚ. ಎಲ್ಲ ಕಡೆ ಕವಚ ಹಾಕೊಂಡ್ಬಿಟ್ರೆ ಏನಾಗತ್ತಾಗ ಪಡಿಲಕ್ಕಾಗೋದೇ ಇಲ್ಲ. ಚಕ್ರೆ ಒಂದ್ ಕಡೆ ಇದೆ, ಒಂದ್ ಕಡೆ ಕವಚ ಹಾಕೊಂಡಿದ್ದಿಲ್ಲ ದುರ್ಯೋಧನ. ಯಾರು ಹೊಡೆದ್ರು ಮತ್ತೆ ಎಲ್ಲ ಬರ್ತೋಗಿರುತ್ತೆ. ಅರ್ಜುನ ಹೊಡಿತಾನೆ, ಅಂಗೈ ಹೊಡಿತ, ಅಂಗೈ ಕವಚ ಹಾಕೊಂಡಿದ್ದಿಲ್ಲ ಅಂತ ಅಲ್ಲಿ ಹೊಡಿತಾ ಓಡೋಗ್ಬಿಡ್ತಾರ. ಉಳಿದೆಲ್ಲ ಮಂತ್ರ ಹಾಕಿಬಿಟ್ಟಿದಾರ, ಅಲ್ಲಿಗೆ ಹಾಕಿದ್ದಿಲ್ಲ. ಕೃಷ್ಣ ಏನ್ ಮಾಡಿ ಎಲ್ಲೋಡಿ ಏನು ಆಗ್ತಾನೆ ಇಲ್ಲ, ಆರಾಮಿದ್ಬಿಡ್ತದ ದುರ್ಯೋಧನ. ತಕ್ಷಣ ಕೃಷ್ಣ ಕೇಳ್ತಾನೆ, ಕೃಷ್ಣ ಏನ್ ಮಾಡ್ಲಿಲ್ಲ, ಯೋಚನೆ ಮಾಡುವಂತಾರೆ. ಬುದ್ಧಿ ಕೊಟ್ಟಿರೋದೇ ಅದಕ್ಕೋಸ್ಕರ ಅಂತ.
ಬುದ್ಧಿ ಕೊಟ್ಟಿರೋದು ಅದಕ್ಕೋಸ್ಕರ ಆದ್ದರಿಂದ ಹಸಿವಾಗಿದೆ ಏನು ಮಾಡಿದ್ರು ಬಡಿಸಿದಾಗ ಹಸಿವಾಗ್ಲಿ ಏನ್ ಮಾಡಿದ್ರೆ ತಿಂದು ಅಂತ ಅರ್ಥ, ದೇವ್ರನ್ನ ಕೇಳು ಅಂತ ಅರ್ಥ. ತಕ್ಷಣ ಕಡಿಮೆ ಅಥವಾ ಹೊಡಿತದೆ, ಅಂದ ಹೊಡಿ ಏನ್ ಹೊಡಿತದೆ, ಎಲ್ಲಿ ಕವಚ ಹಾಕಿಲ್ಲ ಅಂತ ಯೋಚನೆ ಮಾಡ್ತಾರೆ, ಹಂಗಾಗಿ ಹಾಕಿರೋದೆ ಕರೆಕ್ಟ್ ಅಲ್ಲಿ ಹೊಡಿತಾರೆ, ವೇಟ್ ಬಿಡುತ್ತಾ ಓಡೋಗ್ಬಿಡುತ್ತೆ. ಇವೆಲ್ಲ ನಾರಾಯಣ ಕವಚ ಹಾಕಲ್ಲ, ಎಲ್ಲಾ ಕಡೆ ಬಂದಿರೋದ್ರಿಂದ ಏನಾಗೋದಿಲ್ಲ, ಆಲ್ ಪ್ರೂಫ್ 100%, ವಾಟರ್ ಪ್ರೂಫ್ ಫೈರ್ ಪ್ರೂಫ್ ಇಲ್ಲ, ಆಲ್ ಪ್ರೂಫ್ ಆಲ್ ಟೈಮ್ಸ್ ಅಲ್ಲಿ. ಅಪಾಯದ ಹೆಸರೇ ಇಲ್ಲ, ಬಹಳ ಸುಲಭ. ಎಷ್ಟು ಎಲ್ಲ ಬಹಳ ಚಿಕ್ಕ ಪದ ಇದು, ಸರಿಯಾಗಿ ಹೇಳ್ಕೊಂಡ್ರೆ ಎಷ್ಟು ಒಂದು 5 ನಿಮಿಷ ಕೂಡ ಬೇಕಾಗ ಅಷ್ಟ, ಎಷ್ಟು ಕವಚ ಇದು ಬರುತ್ತೆ, ರಕ್ಷಣೆಗೆಲ್ಲ ವ್ಯವಸ್ಥೆ ಆಗುತ್ತೆ. ಚಕ್ರಂ ಯುಗಾಂತಾನಿಲ ತಿಗ್ಮನೇಮಿ ಭ್ರಮತ್ ಸಮಂತಾತ್ ಭಗವತ್ ಪ್ರಯುಕ್ತಂ ಸ್ಕಂಧಗ್ಧಿ ದಂಧಗ್ಧಿ ಹರಿಸೈನ್ಯಮಾಶು ಕಕ್ಷಂ ಯಥಾ ವಾತ ಸಖೋ ಹುತಾಶಃ. ಚಕ್ರಂ ಯುಗಾಂತಾನಿಲ, ಯುಗಾಂತ ಅನಿಲ ಆಗ್ಬಿಟ್ಟಿದೆ, ಯುಗಾಂತ ಅನಲ ಬರ್ಬೇಕು, ಯುಗಾಂತ ಅನಿಲ ಅಲ್ಲ, ಯುಗಾಂತ ಅನಲ. ಅನಲ ಅಂದ್ರೇನು, ಬೆಂಕಿ, ಪ್ರಳಯಕಾರದ ಬೆಂಕಿ, ಬ್ರಹ್ಮೇಶ ಶಕ್ರೋತ್ಕರ ಆ ಬೆಂಕಿ, ಅಂಥ ಒಂದು ನೇಮಿ, ಅಷ್ಟು ತೀಕ್ಷ್ಣವಾಗಿರ್ತಕ್ಕಂತಹ ಸಾಮರ್ಥ್ಯ ಯಾವುದಕ್ಕಿದೆ ಚಕ್ರಕ್ಕೆ. ದುರ್ಗಾದೇವಿ, ಚಕ್ರ ದುರ್ಗಾದೇವಿ, ಬ್ರಹ್ಮಾದೇವರು ಭಾರಿ ಮೇಲಿದ್ದಾರೆ. ಅದಕ್ಕೆ ಯುಗಾಂತಾನಲ ತಿಗ್ಮ ನೇಮಿ. ತಿಗ್ಮ, ತಿಗ್ಮ ಅಂದ್ರೆ ತೀಕ್ಷ್ಣ, ನೇಮಿ ಅಂದ್ರೆ ಕಿರಣ, ಇವೆಲ್ಲ ಇರುತ್ತಲ್ಲ, ಇಷ್ಟು ಕಿರಣಗಳು ಅಷ್ಟು ಶಾರ್ಪ್ ಇದೆ. ಒಂದ್ ಕಡೆ ಕೊಯ್ಯುತ್ತೆ, ಕತ್ತರಿಸುತ್ತೆ, ಸುಡುತ್ತೆ. ಉದಾಹರಣೆಗೆ ಬರೀ ಚಕ್ರ ಕತ್ತರಿಸೋದು ಬೇಡ, ರೆಡ್ ಹಾಟ್ ಐರನ್ ಕಟ್ ಮಾಡಿಬಿಟ್ರೆ ಎರಡೆರಡು ಕಟ್ ಮಾಡೋದು ಸುಡೋದು ಕೆಲಸ ಮಾಡೋದು. ಚಕ್ರದ ಹೊಸ ಪರಿಚಯ ಇದೆ. ಸಾಮಾನ್ಯ ಕಟ್ ಮಾಡುತ್ತೆ, ಅಲ್ಲರ ಚಕ್ರ ಕೇಳಿದ್ದಾರೆ. ಕೃಷ್ಣನ ಚಕ್ರ ಹಾಗಲ್ಲ, ಏನ್ ಮಾಡುತ್ತೆ ಅದು ಸುಡುತ್ತ ಕಟ್ ಮಾಡುತ್ತೆ, ಸುಡುತ್ತ ಕಟ್ ಮಾಡುತ್ತೆ. ಆದ್ರಿಂದ ಎಷ್ಟು ನೋವಾಗ್ಬಿಡುತ್ತೆ, ಅದು ಕೆಲಸಕ್ಕೆ ಹೋಗ್ಬಾರ್ದು. ದುರ್ಗಾದೇವಿಯ ಸಾಮರ್ಥ್ಯ ಪರಮಾತ್ಮನ ಹಾಕೋಬೇಕು. ಹೌದು, ಹಾಕ್ಬೋದು. ಇದು ಸುರಕ್ಷೆ, ಕವಚದಲ್ಲಿ ಬಂದಿರೋ ಸ್ತೋತ್ರ, ಕವಚದ ಸ್ತೋತ್ರ. ಅಲ್ಲಿ ಚಕ್ರದ ನೇರ ಸ್ತೋತ್ರ, ದರ್ಶನ ಮಹಾಜ್ವಾಲ ಅಂತ ಹೇಳ್ತಾರೆ. ಕಕ್ಷಂ ಮುಂದೆ ಹೇಳ್ತಾರೆ, ಭಗವತ್ ಪ್ರಯೋಗ ಸಮಂತಾತ್ ಭಗವತ್ ಪ್ರಯುಕ್ತ, ಪರಮಾತ್ಮ ಪ್ರಯೋಗ ಮಾಡಿದಾಗ ಸಮಂತಾತ್, ಒಂದು ಕಡೆ ಕಟ್ ಮಾಡೋದಿಲ್ಲ, ಸ್ವರ್ಗ ಕಟ್ ಮಾಡಬೇಕು. ಶಿಶುಪಾಲನ ತಾರೆ ಕಟ್ ಆಗ್ಬೇಕು, ನಿಧಾನ ಪಡೆದು ಹೋಗೋದಿಲ್ಲ, ಟಕ್ ಅಂತ ಹೊಡೆದ್ರೆ ಬೋದು. ಹಾಗೆ ಮಿಕ್ಸರ್ ರುಬ್ಬೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ, ಒಂದು ಪೀಸ್ ಒಂದು ಕ್ಷಣದಲ್ಲಿ ಅದು ಪೀಸ್ ಪೀಸ್ ಆಗ್ಬೇಕು. ಆ ರೀತಿ ಅಂದ್ರೆ ಅದು ಫಾಸ್ಟೆಸ್ಟ್, ಆಲ್ ರೌಂಡು, ವೆರಿ ಹಾಟು ಎಲ್ಲ ಸೇರಿಸ್ಬೇಕು. ಮತ್ತೆ ಫೇಲ್ಯೂರ್ ಇಲ್ಲೇ ಇಲ್ಲ, ದೇವಗಣಿಸ್ಕೋ, ಸಾಯವೇ ಬೇರೆ ದಾರಿ ಇಲ್ಲ. ಚಕ್ರ ಬ್ರಹ್ಮಾದಿ ದೇವತೆಗಳು ಏನ್ ಮಾಡಿದ್ರು, ನಾವ್ ಇದಕ್ಕೆ ಅಡ್ಡಿ ಬರೋದಿಲ್ಲ, ನಮ್ಗೆ ಶಕ್ತಿನೂ ಇಲ್ಲ, ಮನಸ್ಸು ಇಲ್ಲ ಅಂತ. ದಂದಗ್ಧಿ ದಂದಗ್ಧಿ ಹರಿಸೈನ್ಯವಾಶು, ಯಾರು ಸುಟ್ಟಾಕ್ಬೇಕಿದ್ರು, ಹರಿಸೈನ್ಯ, ಶತ್ರುಗಳ ಸೈನ್ಯ ಇದೆಯಲ್ಲ, ಅವರ ಸಂದಗ್ಧಿ ಸುಟ್ಟು ಬೂದಿ ಮಾಡಿಬಿಡ್ಬೇಕು. ಇದನ್ನೆಲ್ಲ ದಹನ ಮಾಡೋದು. ಸಂದಗ್ಧಿ ದಂದಗ್ಧಿ 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 ರಿಪೀಟ್ ಮಾಡ್ತಾರೆ. ಕೊಂದಾಕ್ತಿ ಬನ್ನಿ ಅಂತ ಕರೀತವಲ್ಲ ಹಾಗೆ. ಸೈನ್ಯಮಾಶು ಕಕ್ಷಂ ಯಥಾ ವಾತಸಖೋ ಹುತಾಶಃ. ಹೇಗೆ ಅಂದ್ರೆ ಕಕ್ಷಂ ಯಥಾ ವಾತಸಖೋ ಹುತಾಶಃ. ಕಕ್ಷ ಅಂದ್ರೆ ಅರಣ್ಯ, ಅರಣ್ಯವನ್ನು ಹುತಾಶ ಅಗ್ನಿ ಹೇಗೆ ಸುಟ್ಟಾಕ್ಬೇಕು ಹಾಗೆ. ಅಗ್ನಿ ಎಂಥ ಅಗ್ನಿ, ವಾತಸಖ, ಗಾಡಿ ಸಹಾಯ ಬೇಕದು. ಸೊ ಅಗ್ನಿಗಿಂತ ವಾಯುದೇವರು ಭಾರಿ ದೊಡ್ಡವರು ಮುಂದೆ ಸಾಕ್ಷಿ. ಉಪಜೀವಿಯ ಉಪಜೀವಕ, ಅಗ್ನಿ ಇಲ್ದವ್ರು ವಾಯುದೇವರಿಗೆ ನಷ್ಟ ಇಲ್ಲ. ಆದ್ರೆ ವಾಯುದೇವರು ಇದ್ದವ್ರ ಅಗ್ನಿಗೆ ಅಸ್ತಿತ್ವನೇ ಇಲ್ಲ. ಅದು ಉಪಜೀವ್ಯ ಅಂದ್ರೆ ಟೋಟಲ್ ಡಿಪೆಂಡೆನ್ಸ್. ಬಿಂಬ ಪ್ರತಿಬಿಂಬಗಳಲ್ಲಿ ಯಾವ್ದು ಉಪಜೀವ್ಯ, ಯಾವ್ದು ಉಪಜೀವಕ, ಪ್ರತಿಬಿಂಬ. ಅವಿಷ್ಟು ಕೂಡ ಏನದು ಟೋಟಲ್ ಡಿಪೆಂಡೆನ್ಸ್ ಹೇಳುತ್ತೆ. ಯಾವ್ದು ಟೋಟಲ್ ಡಿಪೆಂಡೆನ್ಸ್ ಹೇಳೋದು, ರಾಜ ಪ್ರತ್ಯನ್ಯಾಯ ಅಂದ್ರೆ ದಾಸ್ ಹೇಳ್ತಾರೆ, ರಾಯ ಬಂದಿದ್ದಾರೆ ಮತ್ತೆ ಬೇರೆ ದೇಶಕ್ಕೆ ಬೇರೆ ರಾಜ್ಯಕ್ಕೆ ಹೋಗು, ಚೇಂಜ್ ಮಾಡ್ಬಿಡೋದು. ಅಲ್ಲೇ ಏನ್ ಮಾಡಿದ್ರು, ಕಾಮನ್ ಸಿವಿಲ್ ಕೋಡ್ ಮಾಡಿದ್ರು ಕೆಲ ಊರಲ್ಲಿ. ಅವ್ರೇನ್ ಮಾಡ್ತಾರೆ ಈಗ ಸ್ಟೇಟಲ್ಲಿ ಬೇರೆ ಸ್ಟೇಟ್ಗೆ ಹೋಗ್ಬಿಡೋದು, ದೇಶದಲ್ಲೇ ಮಾಡಿಬಿಟ್ಟು ಇಲ್ಲಿ ಹೋಗಾಗಿಲ್ಲ. ಗೊತ್ತಾಯ್ತಾ? ರೂಮ್ ಇದು ಮಾಡೋದಕ್ಕೂ ಬನಿ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇರ್ತದೆ. ಅದಕ್ಕೆ ದಂದಗ್ಧಿ ಹರಿಸೈನ್ಯ ಆಶು. ಆಶು ಅಂದ್ರೆ ಬೇಗನೆ. ಎಲ್ಲಿ ಬಂದಿದೆ ಆಶು ಅಂತ? ಶಾಶ್ವತಿ ವಾಶು ದೇವ. ಕಕ್ಷಂ ಯಥಾ ವಾತಸಖೋ, ಇದು ದೃಷ್ಟಾಂತ ಎಲ್ಲಿ ಕೊಟ್ಟಿದೆ ಹೇಳಿ ನೋಡೋಣ. ಯಥಾ ವಾತಸಖೋ ಹುತಾಶಃ ಕಕ್ಷಂ ಅನ್ನೋ ಪಾತ ಎಲ್ಲಿ ಬಂದಿದೆ? ಎಲ್ಲಿದೆ?
ವಾದಾದಯ ಪ್ರಕರಣ ಸ್ಫುಲಿಂಗಾ ತನವೋಪ್ಯಲಂ ವಿಪಕ್ಷ ಕಕ್ಷಂ ಶಿಣ್ವಂತಿ ಏನಂತ ಹೇಳಿದ್ರು. ಮಾರುತೇನ ತ್ವಯೇರಿತಾ. ನೀವು ಗಾಡಿ, ನಿಮ್ಮ ಗ್ರಂಥಗಳೆಲ್ಲ ಅಗ್ನಿ, ನೀವು ಬರೆದಿದ್ದರಿಂದ ಅದಷ್ಟು ವಿದ್ಯಾರ್ಥಿ ಅದಿದ್ರಿಂದ ಗೊತ್ತಾಗ್ತದೆ. ಗ್ರಂಥ ಯಾರು ಬರೀತಾರೋ ಅಷ್ಟೇ ಮುಖ್ಯ. ಆರ್ಡರ್ ಯಾರ್ದು ನೋಡ್ಬೇಕು, ಆ ಡಿಸ್ಮಿಸಲ್ ಆರ್ಡರ್ ಯಾರ್ದು, ಅದು ಯಾರೋ ಮಾಡಿರ್ತಾರೆ, ಇನ್ವ್ಯಾಲಿಡ್ ಫೆಲೋ, ಏನೇ ಮಾಡ್ಬೇಕಾಗಿಲ್ಲ. ಆದ್ರೆ ಸೆಕೆಂಡರಿ ಫೆಲೋ ನಿಮ್ಮ ದೊಡ್ಡ ಮೇಲೆ ಆಗುತ್ತೆ. ಹೈಯೆಸ್ಟ್ ಮಾಡಿ ಏನ್ ಮಾಡಕ್ಕೆ ಬರೋದಿಲ್ಲ. ಹೈಯೆಸ್ಟ್ ಆರ್ಡರ್ ಪಟ್ಟ ಬೇರೆ ಹೋಗೋ ಪ್ರಶ್ನೆ ಬರೋದು. ಸುಪ್ರೀಂ ಕೋರ್ಟ್ ಆ ರೀತಿ ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಲ್ಲ ಜ್ಞಾಪಕ ಇರಬೇಕು. ಈ ಪದಗಳಲ್ಲಿ ಹಾಗೆ ಉಪಯೋಗಿಸ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಆಚಾರ್ಯರಂತ ಎಷ್ಟೇ ಚಿಕ್ಕದಿರಬಹುದು, ಕಿಡಿನೇ, ಬೆಂಕಿನೇ, ಗಾಳಿ ಆಗಿದ ದೊಡ್ಡ ಬೆಳೆದು. ಅದರಿಂದ ಆಚಾರ್ಯ ಮಾತು ಅಂತ ಅದಕ್ಕಿರೋ ಶಕ್ತಿನೇ ಬೇರೆ, ಟೋಟಲಿ ಡಿಫರೆಂಟ್. ಎಲ್ಲಿ ಹೌದು ಹೌದು. ಕಕ್ಷ ಬೇರೆ, ಕ್ಷಂ ಬೇರೆ. ಕಕ್ಷ ಅಂದ್ರೆ ಏನು? ಕಾಡು, ಅರಣ್ಯ. ಕ್ಷ ಅಂದ್ರೆ ನರಸಿಂಹದೇವರು. ಯಾತಕ ನರಸಿಂಹದೇವರು ಹೇಳಿದ್ರು ಅದಕ್ಕೆ ಹೇಳಿಲ್ವಲ್ಲ? ಯಾಕೆ ಸಂಯುಕ್ತ? ಕ ಶ ಎರಡು ಸೇರಿ ಸಂಯುಕ್ತ ಅಕ್ಷರ, ಅದಕ್ಕೆ ಕ್ಷ ಅಂತ ಬಂದು. ಉಳಿದ ಯಾವ್ದು ಸಂಯುಕ್ತ ಅಕ್ಷರಗಳಲ್ಲ, ಎಲ್ಲ ಸಪರೇಟ್ ಅವು. ಇದು ಮಾತ್ರ ಏನಾಗಿ ಬಂತದೋ ಅದನ್ನ ಕೆಲವರು 50 ಆಡ್ತಾರೆ, 51 ಬರ್ತಾರೆ. ವಿವಕ್ಷ ಭೇದ ಅಷ್ಟೇ. ನರಸಿಂಹದೇವರು ನರಸಿಂಹ ಕಾಂಬಿನೇಷನ್ ಆದ್ರಿಂದ ಕ್ಷ. ನೃಸಿಂಹ ಕ್ಷಸ್ಯ ದೇವತಾ ತಂತ್ರಸಾರ. ಕಾಡು, ಅರಣ್ಯ. ಕ್ಷ ಅಂದ್ರೆ ನರಸಿಂಹ, ಕಕ್ಷ ಅಂದ್ರೆ ಅರಣ್ಯ. ದೇವರಿಗೆ ಎಲ್ಲ ಹೆಸರು ಬರುತ್ತೆ, ಯಾವ ಹೆಸರು ದೇವರ ಹೆಸರೇ. ಇಲ್ಲಿ ಕಕ್ಷ ಅಂದ್ರೆ ಅರಣ್ಯ ಅಂತ, ಕಾಡು. ನರಸಿಂಹದೇವರು ಮಾತೃಕನ್ಯ ಹೆಸರು ಕ್ಷ ಅಂದ್ರೆ ನರಸಿಂಹದೇವರು. ಹೇಳಿದ ಕ ಶ ಎರಡು ಸೇರುತ್ತೆ. ಕ್ಷ ಕ ಶ ಎರಡು ಸೇರಿ ಏನಾಯ್ತು? ಕ್ಷ ಆಯ್ತು. ನರಸಿಂಹದೇವರಲ್ಲಿ. ಉಳಿದೆಲ್ಲ ಕೂಡ ಸಂಯುಕ್ತ ಅಕ್ಷರಗಳಲ್ಲ. ಈ ಎಲ್ಲ ಕೂಡ ಏನೋ ಒಂದೊಂದೇ ಅಕ್ಷರಗಳು. ಕಾಕಾಡು ಹಾಗೆ ಅದು ಒಳ್ಳೆಗೆಲ್ಲ ಆಯಿ ಸೇರಿಸ್ತಾರೆ. ಬಟ್ ಇದು ಹಾಗಲ್ಲ. ಇದು ಸೇರಿದೆ. ಕ್ಷ ಬೇರೆ ಇದೆ, ಕಾ ಬೇರೆ ಇದೆ, ಎರಡು ಮತ್ತೆ ಸೇರುತ್ತೆ. ಕ್ಷ ಅಲ್ಲ. ಯಾಕೆಂದ್ರೆ ಆಕ್ಚುಲಿ ಕಾಕ್ಷ ಅನ್ಬಾರ್ದು, ತಪ್ಪದು. ಆ ತರ ಹೇಳುದು. ಕಾ ಹೇಳಬಾರ್ದು. ನಾವ್ ಯಾಕೆ ಹೇಳ್ತೀವಿ? ಹೇಳಕ್ ಅನುಕೂಲವಾಗ್ಲಿ ಅಂತ ಹೇಳ್ತೇವೆ. ಹಾಗೆ ಹೇಳಿ ಆಕ್ಚುಲಿ ಹೇಗೆ ಹೇಳ್ಬೇಕು? ಕ ಖ ಅಷ್ಟೇ. ಮುಂದಕ್ಕೂ ಆ ಸೇರಿಸಬಾರ್ದು. ಸೇರಿಸಿದ ತಕ್ಷಣ ಸಂಯುಕ್ತ ಅಕ್ಷರ ಆಗಬಾರ್ದು. ಕ್ಷ ಹಾಗಲ್ಲ. ಕ್ಷ ಹೇಳಿದ್ರು ಮತ್ತೆ ಕ್ಷ ಸೇರ್ಬಿಟ್ಟಿದೆ, ಗೊತ್ತಾಯ್ತಾ? ಅದು ಕ್ಷ ಅಂತ ಹೇಳಿದ್ರು ಕೂಡ ಸಂಯುಕ್ತ ಅಕ್ಷರ. ಇದು ಆಗಲ್ಲ. ನಾವು ಉಚ್ಚಾರಣೆ ಮಕ್ಕಳಿಗೆ ಬರಲಿ ಅಂತೇಳಿ ಸರಿಯಾಗಿ ವ್ಯಂಜನ ಬರೆದ್ರೆ ಕ ಇದು ಮಾಡೋದು, ಖ ಇದು ಮಾಡೋದು, ಗೊತ್ತಾಯ್ತಾ? ಅರ್ಧ ಮಾಡ್ಬೇಕಾದ್ರೆ ಪೂರ್ತಿ ಸೇರಿಸ್ಬಾರ್ದು. ಉಚ್ಚಾರಣೆಗೋಸ್ಕರ ಮಾಡಿದ ವ್ಯವಸ್ಥೆ ಅಷ್ಟೇ. ಹೌದು. ಅಗ್ನಿ ಇದ್ರೆ ಏನ್ ಮಾಡಕ್ಕಾಗಲ್ಲ. ಗಾಡಿ ಬರೀ ಬಿಸಿಲು ಏನಾಗುತ್ತೆ? ಏನಾಗುತ್ತೆ? ಒಂಚೂರು ಕಿಡಿ ಇದ್ರೆ ಸಾಕು, ಎತ್ಕೋಬೇಕು. ಚೂರು ಇಷ್ಟಿದ್ರೆ ಸಾಕು. ಯಾವುದು ಅವಲಂಬಿಸಿದೆಯೋ ಅದು ಉಪಜೀವನ, ಯಾವ್ದು ಅವಲಂಬಿತನೋ ಅದು ಉಪಜೀವ್ಯ, ಗೊತ್ತಾಯ್ತಾ? ಸೊ ಯಾವ್ದು ದೊಡ್ಡದು ಇದ್ರಲ್ಲಿ ಯಾವ್ದು? ಗಾಳಿ ದೊಡ್ಡದು, ಅಗ್ನಿ ದೊಡ್ಡದು. ಅದಕ್ಕೇನೆ ದುರ್ಯೋಧನ ಕೌಂಟ್ ಮಾಡ್ಬೇಕಾದ್ರೆ ಏನ್ ಮಾಡಿದ ಗೊತ್ತಾ? ಸೇನಾಧಿಪತಿ ಅಗ್ನಿನೇ, ದುಷ್ಟದ್ಯುಮ್ನ ಅಗ್ನಿ ಅವತಾರ. ಬಟ್ ಅವನಿಂದ ಸಾಲೋದಿಲ್ಲ. ಅದಕ್ಕೆ ಭೀಮಾ ಬೇರೆ ಹೆಚ್ಚಿತು. ಭೀಮಸೇನ ಗಾಳಿ ಹಾಕ್ತಾ ಇಲ್ಲವರು ಸಾಧ್ಯ ಇರಲಿಲ್ಲ. ಎಷ್ಟೋ ಸತ್ತ ದುಷ್ಟದ್ಯುಮ್ನ ಭಾರಿ ಇಕ್ಕಟ್ಟಿ ಸಿಕ್ಕಾಕೊತಾರೆ. ಭೀಮಸೇನವ್ರನ್ನ ಬಿಡಿಸ್ತಾರೆ. ವಾತಸಕ ಮತ್ತೆ ಪ್ರೂವ್ ಆಯ್ತು. ಇವೆಲ್ಲ ಸರಿಯಾಗಿ ಯೋಚನೆ ಮಾಡಿದ್ರೆ ಅದಕ್ಕೇನೆ ರಾವಣ ಬೆಂಕಿ ಇಟ್ರೆ ಏನು ಆಗ್ಲೇ ಇಲ್ಲ. ಯಾಕೆ? ತಟ್ಟೆ ಸಾಧ್ಯ ಹೋಗೋ ಬಿಡಿಸ್ತಾರೆ, ಮಾಡ್ಲಿಕ್ಕೆ ಬರೋದಿಲ್ಲ. ಬಾಳ ಇವಾಗ ಗೋ ಇದೆ, ಬಾಲ ಇದೆ, ಗೊತ್ತಾಯ್ತಾ? ಬಾಲ ಗೋಬಿಟ್ಟು ಆಡಿಸೋ, ಗೋವಿ ಬಾಲ ಆಡಿಸುತ್ತ. ಗೋ ದೊಡ್ಡದ, ಬೈ ದೊಡ್ಡದ. ಅದೇ ಉಪಜೀವಿ ಅದಿದ್ರೆ ತಾನೇ ಮುಂದಿನ ಪ್ರಶ್ನೆ. ಆ ರೀತಿಯಲ್ಲಿ ಯಾರು ಇದೆಲ್ಲ ತಾರತಮ್ಯ ಕ್ಲಿಯರ್ ಅರ್ಥ ಆಗುತ್ತೆ. ಈ ರೀತಿ ಇದ್ಬಿಟ್ರೆ ಏನಾಗುತ್ತೆ ಅಂದ್ರೆ ತಾರತಮ್ಯ ತಪ್ಪಿಸಕ್ಕೆ ಚಾನ್ಸೇ ಇಲ್ಲ. ವಾಯುದೇವರು ಇರುವುದು ಎಲ್ಲಾ ದೇವತೆಗಳು ಉಪಜೀವಿಯರಾದ್ರಿಂದ ಏನಾಯ್ತು ಅಲ್ಲಿಗೆ? ಏನು ಮಾಡಕ್ ಹೋಗುತ್ತೆ. ಅವ್ರು ಯಾರೇ ಬಂದ್ರು ಸೋಲ್ಲೇಬೇಕು. ಸೋಲ್ಬೇಕು ಇಲ್ಲ ಸಾಯ್ಬೇಕು. ಸೋತ್ ಶರಣ ಆಗ್ಬೇಕು, ಇಲ್ಲ ಸತ್ತು ಬೂದಿ ಆಗ್ಬೇಕು. ವಾತಸಖೋ ಹುತಾಶನ. ವಾತಸಖೋ ಹುತಾಶ ಅಂದ್ರಂತೆ, ಆಶ ಅಂದ್ರಂತೆ ಅಶನ. ಗದೆ ಮುಗಿತಿ, ಚಕ್ರ ಆಯ್ತು. ಚಕ್ರ ತಕ್ಷಣ ಗದೆ ಹೇಳಿದ್ರು. ಯಾಕೆ?
ವಾಯುದೇವರಾಗಿದ್ದಾರೆ. ಯಸ್ಯ ಗದಾ ಪವಮಾನ ಗದೆ ಅಶನಿ ಅದೆಲ್ಲ ಸಾಕ್ಷಾತ್ತವು. ಇವೆಲ್ಲ ಪರಮಾತ್ಮ ಆಯುಧಗಳು. ದೇವ್ರ ಕೈ ಸಿಕ್ಕರೆ ಏನಾಗುತ್ತೆ? ಸರ್ವ ಪ್ರಹರಣ ಆಯುಧ ನಡೆದು ಅದು ಗದೆ ಅಶನಿ ಸ್ಪರ್ಶನ ವಿಸ್ಫುಲಿಂಗೆ. ಅಶನಿ ಸ್ಪರ್ಶನ ವಿಸ್ಫುಲಿಂಗೆ ಎಂತ ಪೆಟ್ಟು ಗೊತ್ತಾ? ಅದು ಹೊಡೆದ್ರೆ ಅಶನಿ ಅಂದ್ರೆ ಸಿಡಿಲು ಹೊಡೆದ್ರೆ ಹೇಗೋ ಅದ್ರ ಕಿಡಿ ಇದ್ದಾಗ ಮತ್ತೆ ಇದು ಸುಡುತ್ತೆ. ಮತ್ತೆ ಬರೀ ಪೆಟ್ಟು ಹಾಕಲ್ಲ, ಸುಟ್ಬಿಡ. ಕಾಯಿಸಿದ ಹಾಕೋಬೇಕು, ಆರಿಸಿದ ಮುದ್ರೆ ಹೇಗಿರುತ್ತೆ? ಗೋಪಿಸಿದ ಮುದ್ರೆ ಬೇರೆ, ಕಾಯಿಸಿದ ಮುದ್ರೆ ಬೇರೆ. ಆ ರೀತಿ ಹೊಡಿತಾರೆ ವಾಯುದೇವರು. ಅದಕ್ಕೆ ಗದ ವಿಸ್ಫುಲಿಂಗೆ ನಿಷ್ಪಿಂಡಿ ಅಜಿತ ಪ್ರಿಯಾಸಿ. ಏನ್ ಮಾಡ್ಬೇಕು? ಪಿಂಡ ಪೀಸ್ ಮಾಡಿ ಹಾಕ್ಬೇಕು. ದುರ್ಯೋಧನ ತೊಡೆ ಬಂದು ಬಿದ್ದಲ್ಲ ಹಾಗೆ ಪಿಂಡ ಹಿಟ್ ಮಾಡೋದು, ತುಂಡು ಮಾಡಿ ಹಾಕ್ಬೇಕು. ಏಟು ಬಿದ್ದರೆ ವಾಯು ಸಾಮಾನ್ಯ ಖಡ್ಗದಿಂದ ಹೊಡೆದ್ರೆ ನುಜ್ಜುಗುಜ್ಜಾಗೋದಿಲ್ಲ, ಸತ್ತೋಗ್ಬಿಡ್ತಾರೆ. ರಕ್ತ ಸಾವಿನಿಂದ ಸಾಯ್ತಾರೆ. ಮುಖ್ಯವಾಗಿ ಒಳಗೆ ಆರ್ಗನ್ ಫೇಲ್ ಆಗಿ ಸಾಯ್ತಾರೆ. ಇದು ಹಾಗಲ್ಲ. ಗಾಡಿ ಏನ್ ಮಾಡ್ಬಿಡುತ್ತೆ? ಇದು ಕಲ್ಲು ಜಜ್ಜಿ ಹಾಕ್ಬಿಟ್ರೆ ಏನು ಗುರು ಸಿಗೋದಿಲ್ಲ. ಇವು ಮಾಂಸದ ಮುದ್ದೆ. ವಾಯುದೇವರು ಗದಾ ಪ್ರಹಾರ ಮಾಡಿದ್ರೆ ಎಲ್ಲ ಏನು ಉತ್ತರ ಕೊಡ್ಲಿಕ್ಕೆ ಬರಬಾರ್ದು. ಅವ್ರು ಮತ್ತೆ ಖಡ್ಗಚ್ಚ ತಕ್ಷಣ ಸಾಯಿದ್ರು, ಸ್ವಲ್ಪ ಟೈಮ್ ತಗೊಳುತ್ತ. ಇದು ಅಪಚಾರ ಏನ್ ಮಾಡಕ್ ಒಂದೇ ಸತಿ ಹೋಗ್ಬಿಡ್ತಾರೆ. ಕೂಷ್ಮಾಂಡ ವೈನಾಯಕ ಯಕ್ಷ ಅದಾಯ್ತಲ್ಲ. ಅಜಿತ ಪ್ರಿಯ. ಅದಕ್ಕೆ ನೀನು ಅಜಿತ ಪ್ರಿಯ, ಅದು ಕೃಷ್ಣನಿಗೆ ಪ್ರಿಯ. ವಾಯುದೇವರು ಅತ್ಯಂತ ಪ್ರಿಯರು, ಪ್ರಾಣದೇವರು ಪ್ರಾಣ ಪ್ರಿಯರು ಪರಮಾತ್ಮನಿಗೆ. ಆದ್ರಿಂದಾಗೇನೆ ಯಸ್ಯಾಹಂ ಆಪ್ತಾಪ್ತೇಭ್ಯೋ ಯೋಬಿ ಆಪ್ತ ತಮಸ್ಸದ. ಮತ್ತೆ ಮತ್ತೆ ಮಾತಾಡ್ತಾರೆ. ನಾನು ಹನುಮಂತನಷ್ಟು ಪ್ರಿಯ ಇಲ್ಲ ತರದ ಅನುಸ್ಪಡ್ತಾರೆ. ಇದೆಲ್ಲ ಮಾಡಿದಾಗ ಅಜಿತ ಪ್ರಿಯಾಸಿ. ಅಜಿತ ಅಂದ್ರೆ ಯಾರು? ಶ್ರೀಯತ್ ಕಟಾಕ್ಷ ಬಲವತ್ ಅಜಿತಂ ನಾಮ. ಭಗವಂತ ಅಜಿತ, ಆತನಿಗೆ ಅತ್ಯಂತ ಪ್ರಿಯ. ನೀನು ಈ ಕೆಲಸ ಮಾಡು. ಕೂಷ್ಮಾಂಡ ವೈನಾಯಕ ಯಕ್ಷ ರಕ್ಷೋಭೂತ ಗ್ರಹಾನ್ ಚೂರ್ಣಯಾರಿ. ಎಷ್ಟು ಹೇಳ್ತಾರೆ? ವಾಯುದೇವರ ಶಕ್ತಿ ನೋಡ್ಬೇಕು. ಇದಿಟ್ಕೊಂಡೆ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣ. ವಾಯುದೇವ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಇದು ವಾಯುಸ್ತುತಿ. ಗದೆಯ ಬಗ್ಗೆ ಹೇಳೋದಲ್ಲ ಏನದು? ವಾಯುಸ್ತುತಿ. ಚಕ್ರತೀರ ದುರ್ಗಾಸ್ತುತಿ. ಅದು ಎಲ್ಲ ಸ್ತೋತ್ರ ಬಂದವರು ಅರಿವು ಇದೆ. ಆದ್ರಿಂದ ಎಲ್ಲ ಆಯುಧಗಳು ದೇವತೆಗಳು ಕಾಪಾಡಲಿ ಅಂತ ಹೇಳಿದಾಗ ಬರೀ ಆಯುಧ ಇಟ್ಟರೆ ಏನು ಮಾಡಕ್ ಬರಲ್ಲ. ಪ್ರಯೋಗ ಮಾಡಿದಾಗ ಅದು ಪ್ರಯೋಗಕ್ಕೆ ಯಾರು ಇರ್ಬೇಕಲ್ಲಿ? ದೇವತೆಯರು. ಆದ್ದರಿಂದ ನಿಷ್ಪಿಂಡಿ ಅಜಿತ ಪ್ರಿಯಾಸಿ. ಕೂಷ್ಮಾಂಡ ವೈನಾಯಕ ಯಕ್ಷ ರಕ್ಷೋ ಭೂತಗ್ರಹ ಚೂರ್ಣಯಾರಿ. ಭೂತ ಎಲ್ಲ ಗ್ರಹ. ಅದಕ್ಕೆ ಗ್ರಹ ಸೋತೋಯ್ತ ಅದು ಹೇಳ್ತಲ್ಲ ಗ್ರಹ. ಮಹಾಗ್ರಹೋತ್ಸವ ಹೇಳಿಲ್ಲ ಅದು. ಇವ್ರ ಮೇಲೆ ಏನಾಟ ನಡೆಯೋದಿಲ್ಲ. ಈ ವ್ಯಕ್ತಿ ಇದ್ದಾನಲ್ಲ, ನಿನ್ನ ಕಾಪಾಡಿದೆ, ಬಾಳಕ ಕಾಪಾಡಿದೆ, ಸೋಲು ಒಪ್ಪಿಬಿಟ್ಟಿದೆ. ಚೂಡ ಪುಡಿ ಹಾಕ್ಬಿಡ್ತಾರ. ಆದ್ರಿಂದ ಅವ್ರ ತಂಟೆ ಇನ್ನೊಬ್ರು ತಂಟೆ ಹೋದ್ರೆ ಅವ್ರ ತಂಟೆ ಹೋಗ್ಲಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಹೇಳ್ತಿರೋದು? ಎಲ್ಲಾ ಶಾಸ್ತ್ರ ಟ್ಯಾಲಿ ಆಗ್ತಾ ಹೋಗೋದು. ಶಾಸ್ತ್ರ ಎಲ್ಲೇ ತೆಗೆದ್ರು ಕೂಡ ಹೇಗಿರುತ್ತೆ? ಅದಕ್ಕೆ ಪೂರ್ತಿ ಅದೇ ತತ್ವ ಸಮನ್ವಯ ಅಂತಂದ್ರೆ ಹಾಗೆ ಒಂದಕ್ಕೊಂದು ಏನ್ರಿ ಒಂದಿದೆ ಏನ್ ಸಮನ್ವಯ ಮಾಡ್ತಾರೆ ಕರೆಕ್ಟ್ ಆಗಿ. ಆ ಅಭ್ಯಾಸ ಬೆಳೆಸ್ಕೋಬೇಕು. ತತ್ವ ಸಮನ್ವಯ ತಮ್ಮ ಸೂತ್ರನ ಅಪ್ಲೈ ಮಾಡ್ಬೇಕು. ಅಲ್ಲೇ ಬಿಟ್ಬಿಡ್ಬಾರ್ದು. ಏನ್ ಮಾಡ್ಬೇಕು ಅದನ್ನ? ಇವತ್ತು ಎಲ್ಲ ಬಡಿಸಿರ್ತಾರೆ. ಊಟ ಬೇಕಾದ್ರೆ ಏನಾಗ್ಬೋದು? ಕಲಿಸ್ಕೊಂಡು ಹೋಗ್ರೆ ಊಟ. ಜ್ಞಾನ ಹಾಗೆ ಎಲ್ಲ ಕಲಿಸ್ಕೋಬೇಕು. ಭಗವದ್ಗೀತೆ ಎಲ್ಲ ಪ್ರಸ್ಥಾನಗಳು ಎಲ್ಲ ಏನೇ ಸಿಕ್ಕರೂ ಜಾಯಿನ್ ಮಾಡ್ತಾ ಹೋಗ್ಬೇಕು. ಶಾಸ್ತ್ರಗಳು ಬೇರೆದನ್ನ ಹೊರಗಿಂದ ಯಾವ್ದು ಹಾಕೋಡಾಗಿಲ್ಲ. ಅಲ್ಲಿರೋದೇ ಸಮನ್ವಯ, ಇರೋದನ್ನೇ ಸಮನ್ವಯ ಮಾಡ. ಒಂದು ನಿಷಿದ್ಧ ಇರೋದಿಲ್ಲ. ಬಡಿಯರಿಗೆಲ್ಲ ಏನಿರೋದಿಲ್ಲ, ನಿಷಿದ್ಧ ಇರೋದಿಲ್ಲ. ಯಾವ್ದು ಬೇಕಾದ್ರೆ ಅವನ್ ಟೇಸ್ಟ್ ಪ್ರಕಾರ ಕಲಿಸ್ಬೇಕು. ನಿಷ್ಪಿಂಡಿ ಯಾವ್ದೋ ಹೌದು ಯಾವ್ದೋ ಅದು ಒತ್ತುಕೊಂಡಾಗ ವಿಸ್ಫುಲಿಂಗ ವಿಶಿಷ್ಟವಾದ ದೊಡ್ಡ ಕಿಡಿ, ವಿಶಿಷ್ಟವಾದ ಕಿಡಿ. ಬರೀ ಸ್ಫುಲಿಂಗ ಅಂದ್ರೆ ಅದೇ ಅರ್ಥ. ಅಜಿತ ಪ್ರಿಯಾಸಿ ಪುಷ್ಪಾಂಡ ವೈನಾಯಕ ರಕ್ಷೋ ಭೂತಗ್ರಹಾಂ ಚೂರ್ಣಯಾರಿ. ಯಾತುಧ ಅದಕ್ಕೆ ಚೂರ್ಣಯ ಪುಡಿ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅಣ್ಣ ಕೂಷ್ಮಾಂಡ ಅಂತ ಒಂದು ಕ್ಷುದ್ರ ಶಕ್ತಿಗಳು. ಕೂಷ್ಮಾಂಡ ಅಂದ್ರೆ ಭಯನಿದು ಕುಂಬಳಕಾಯಿ. ಆ ಹೆಸರಿನ ದೈತ್ಯ ಶಕ್ತಿ ಇದೆ. ಪೂತನ ಒಬ್ಬ ಹೆಸರಷ್ಟೇ ಅಲ್ಲ, ಆಚರಿಸ್ತೀವಿ ಪೂತನ ಅಂತ ಹೆಸರಿದೆ. ಪೂತನೆ ಆ ರೂಪದಲ್ಲಿ ಬಂದಿದ್ದು. ಆದ್ದರಿಂದ ಪೂತನ ಅಂತ ಹೆಸರು ಒಂದ್ ಕಡೆ ಆದ್ರೆ ದುಷ್ಟ ಕ್ಷುದ್ರ ಶಕ್ತಿಯ ಒಂದು ಹೆಸರು ಕೂಡ ಹೌದು. ಇದು ಏತಿ ಅಂತ ಕರೀತಾರೆ ಗೊತ್ತಲ್ಲ. ಏತಿ ಅಂತ ಸಿನಿಮಾ ಕೂಡ ಬಂದಿದೆ ಯಾವುದೋ ಅದು ದೊಡ್ಡ ರಾಕ್ಷಸ. ಅದಕ್ಕೆ ಅವೆಲ್ಲ ಹೋಗುತ್ತೆ. ಕೃಷ್ಣಾಷ್ಟ ಶತನಾಮ ಸ್ತೋತ್ರ ಹೇಳಿಬಿಟ್ರೆ ಅವೆಲ್ಲ ಸುಟ್ಟು ಪೂಜೆ ಆಗುತ್ತೆ.
ಅಂದ್ರೆ ಕೆಲವು ಔಷಧಿ ನೆಗಡಿ ಔಷಧಿ ಬೇರೆ, ಕೆಮ್ಮಿನ ಔಷಧಿ ಬೇರೆ ಇರುತ್ತೆ. ಇದು ಆಲ್ ಇನ್ ಅಲ್ಲ, ಆದ್ರಿಂದ ಏನಿದ್ರು ದುಷ್ಟಶಕ್ತಿ ಸಾಯ್ಲೇಬೇಕು ಅಂತ. ಅದು ಹಾಗೇನೆ ವಿನಾಯಕ ವೈನಾಯಕ ಒಂದು ಕ್ಷುದ್ರ ಅದು ಹೇಳ್ತಾರೆ. ಬ್ರಹ್ಮ ಹೆಸರಿನ ದೈತ್ಯರಿದ್ದಾರೆ ಗೊತ್ತಾ, ವಾಯುದೇವರ ಹೆಸರಿನ ದೈತ್ಯರಿದ್ದಾರೆ. ಹಯಗ್ರೀವಾಸುರ ಇಲ್ಲ, ಹಯಗ್ರೀವಾಸುರ ಅವರಿಂದ ದೈತ್ಯರಿದ್ದಾರೆ. ಅದಕ್ಕೆ ಬರೀ ಹಯಗ್ರೀವಪ್ಪ ಅವ್ರು ತಗೊಂಡೋಗ್ಬಿಡ್ತಾರೆ. ಭಾರತೀಯ ನೋಡೋಕೆ ಪ್ರಾಣ ಅಂತರ್ಗ ಅಂತ ರಿಜಿಸ್ಟರ್ ಆಗಿಬಿಡತ್ತೆ. ಒಬ್ಬಟ್ಟು ಬೇರೆ ಬಿಟ್ಟಾಗಿ ಎಲ್ಲ ಶುದ್ಧ ಸ್ಥಿತಿ ಹೆಸರುಗಳಿವೆ. ಪುಡಿ ಸುಣ್ಣ ಅಲ್ಲ, ಅದಕ್ಕೆ ಪುಡಿಬಾಡು ಅಂತ. ಯಾಕೆ ಸುಣ್ಣ ಪುಡಿಬಾಡ್ತಾರೆ ಉಪಯೋಗಿಸೋದು ಏನ, ಅದು ಬೇರೆ. ಅದು ಅಗ್ನಿ ಚಟ ಪುಡಿತಿರ್ಬೇಕು ಏನಂತದ ಶಬ್ದ ಚಟ ಅಗ್ನಿ. ಯಾರು ನರಸಿಂಹದೇವ ಸೋತರು ಏನ್ ಹೇಳ್ತಿರೋದೇನಲ್ಲಿ ಏನ್ ಹೇಳ್ತಾರೆ, ಪತಿ ಎದುರೋದು ಕೂಡ ದಹ ನರಸಿಂಹ ಅಸಹ್ಯ ವಿದ್ಯಾಹಿತ ಸುಟ್ಟಾಕೋತ ಕೇಳ್ತಾರೆ. ಸುಟ್ಟಾಕೋ ಅಗ್ನಿರ್ತಾರೆ ಸುಡೋದು, ಅಥವಾ ಚಟ ಆಗಲ್ಲ ಪದ ಉಪಯೋಗಿಸ ಮ್ಯಾಚಿಂಗ್ ಪದ ಉಪಯೋಗಿಸ್ತಾ ಹೋಗ್ತಾರೆ. ಕೂಷ್ಮಾಂಡ, ವೈನಾಯಕ, ಯಕ್ಷ, ರಕ್ಷ. ಯಕ್ಷರಲ್ಲೂ ಕೂಡ ದ್ವಿಧ, ದುಷ್ಟರು ಬೇರೆ ಒಳ್ಳೆಯವರು ಬೇರೆ. ರಾಕ್ಷಸರಲ್ಲ, ಘಟೋತ್ಕಚ ರಾಕ್ಷಸ ಭಾರಿ ಒಳ್ಳೆಯವರು, ದುರ್ಯೋಧನ ಕಡೆಯಕ್ಕೆ ಭಾರಿ ಕೆಟ್ಟವರು. ಪ್ರಹ್ಲಾದ ದೈತ್ಯ, ಪ್ರಹ್ಲಾದಶ್ಚಾಸ್ಪಿ ದೈತ್ಯ ಅವರು. ಆದ್ದರಿಂದ ದೈತ್ಯರು ಅಂತಷ್ಟೇ ಕೆಟ್ಟವರಾಗಬೇಕಾಗಿಲ್ಲ. ಯಾರೋ ದೈತ್ಯ ಅಂತ ಬಿಡೋದು ಕೋರ್ಟ್ಗೆ ಸಾಕ್ತಾರೆ, ಬಿಡೋದಿಲ್ಲ. ಏನ್ ಮಾಡ್ಬೇಕು, ಒಳ್ಳೆಯವ್ರಿಗೆ ಹೆಸರು ತೋರಿಸ್ಬಿಟ್ಟು ಸುಳ್ಳು. ಹಿಂದೆ ಆ ತರ ಆಗಿದೆ, ತಮಾಷೆ ಎಲ್ಲ ಆಕ್ಚುಲಿ ಆಗಿದೆ. ಯಾರೋ ತಮ್ಮಕ್ಕೆ ಅಂತ ಬೈದ್ಬಿಟ್ಟಿದ್ದಾರೆ, ಅವ್ರು ಕೋರ್ಟ್ಗೆ ಸಾಕಿದ್ದಾರೆ. ಕೋರ್ಟ್ಗೆ ಸಾಕಿ ಈ ರೀತಿ ಬೈದಿದ್ದಾರೆ, ಬಹಳ ಕೆಟ್ಟ ಬೈ ಆದ್ರೆ ಇವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಗೊತ್ತಾಯ್ತಾ. ಬಟ್ ಯಾರೋ ತಿಳಿದವ್ರು ಏನ್ ಮಾಡ್ಬಿಟ್ರು, ತಪಸ್ಸು ಅದೊಂದೇ ತಿಳ್ಕೊಬಿಟ್ಟಿದ್ದಾರೆ. ಕತ್ಲೆಗೆ ತಪಸ್ಸು ಹೋಗ್ತಾರೆ, ಹಂಗಾಗಿ ತಪಸ್ಸು ಹೋಗ್ತಾರೆ. ಈಗ ತಿಳುವಳಿಕೆ ಇಲ್ದವ್ರು ತರ್ಥ ಅಷ್ಟೇ ತಷ್ಟ ಕೇಸ್ಗೆ ಹೋಯ್ತು ಕೇಸ್ ಸಮಸ್ಯೆ ಇಲ್ಲವ್ರು ಬೈದವ್ರು ಬೈದವ್ರು. ಆ ತರ ಇಲ್ಲಿ ಕೂಡ ಇರೋದು ಹಾಗೆ. ಏನ ಯಾವ್ದ ಮೂರು ರೂಪ ನಿವೃತ್ತಿ ಅದು ರಾಕ್ಷಸ ರೂಪ. ಮೂಲದಲ್ಲೂ ರಾಕ್ಷಸ ರೂಪನೇ. ಅವನೇನಾದ, ಏನ್ ಮಾಡ್ದ, ಇಡೀ ಮಗ ಇತ್ತಾನೆ ನಿವೃತ್ತಿ. ಘಟೋತ್ಕಚನೇ ನಿವೃತ್ತಿನೇ ಆತ. ಇಲ್ಲ ಇರ್ಬೋದು, ಘಟೋತ್ಕಚ ಮಾತ್ರ ನಿವೃತ್ತಿನೇ. ಗೊತ್ತಾಯ್ತಾ, ಅದು ಬೇರೆ ಅಲ್ಲ. ಅವರೆಲ್ಲ ದೇವತೆಗೆ ಹುಟ್ಟಿದ್ದಲ್ಲ ತಮ್ಮ ಮೂಲ ರೂಪದಿಂದ ಹಾಗೆ ಹುಟ್ಟಿ ಬಂದು ಇತ್ತು ಹಾಗೆ ಬಂದು. ಮೂಲದಲ್ಲೂ ರಾಕ್ಷಸನೇ ಅಂತ ಆಕಾರ ಅದು. ಆದ್ರಿಂದ ಅದು ದೋಷ ಇಲ್ಲ. ಬರೀ ರಾಕ್ಷಸರಾದ ಮಾತ್ರಕ್ಕೆ ಕೆಟ್ಟವ್ರನ್ನ ತಿಳಿಬೇಕಾಗಿಲ್ಲ. ಬರೀ ಇವರು ಅಂತ ಹೇಳಿದ್ರೆ ಒಳ್ಳೆ ಗೋಗಳು ಭಾರಿ ಒಳ್ಳೇದು. ಕೃಷ್ಣನ ಕೋಲ ಎತ್ತಿನ ರೂಪದಲ್ಲಿ ಬರ್ತಾನೆ ರಾಕ್ಷಸ, ಕರು ರೂಪದಲ್ಲಿ ಬರ್ತಾನೆ ರಾಕ್ಷಸ, ದೈತ್ಯ. ಕೃಷ್ಣ ಕೊಂದು ಬಿಡ್ತಾರ. ಹುಡುಗರು ಕೊಲ್ಲಾಗಿಲ್ಲ. ಹಾಗೆ ಯಾವುದೋ ಒಂದು ವೇಷ ಹಾಕೊಂಡು ರಾಕ್ಷಸರ ಗೋ ವೇಷ ಹಾಕೊಂಡ್ರೆ ನಾವು ಕೊಲ್ಲಕ್ ಬರಲ್ಲ. ಯಾಕೆ, ಸ್ವರೂಪ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ. ಯಾರೋ ಒಬ್ಬ ಕಳ್ಳ ಯತಿವೇಶ ಹಾಕೊಂಡು ತಿಳ್ಕೊಬೋದು, ಪೊಲೀಸರು ಗೊತ್ತು ಹಿಡ್ಕೊಡುತ್ತೆ. ನಾವು ಹುಡುಗರು ಮಾಡ್ತಾರೆ, ಸ್ವರೂಪ ಗೊತ್ತಿರ್ಬೇಕು ಅವ್ರದ್ದು. ಯಾವ ಆಚಾರ್ಯ ಗೊತ್ತು, ದೇವರಿಗೆ ಗೊತ್ತು, ಅದರಿಂದ ಮಾಡ್ತಾರೆ. ಉಳಿದವರೆಲ್ಲ ಗೌರವ ಕೊಡ್ಬೇಕು. ಗೊತ್ತಾಯ್ತಾ? ಏನು ಗೊತ್ತಾಗಿಲ್ಲ. ಹೌದು ಅಲ್ಲೇ ಆಕಾರ ಹೇಳ್ತಿರೋದಷ್ಟೇನೆ. ಎಲ್ಲ ನಿವೃತ್ತಿನೂ ದೇವತೆನೆ, ನಿವೃತ್ತಿ ಕೂಡ ದೇವತೆನೆ. ಆಕಾರ ಮಾತ್ರ ರಾಕ್ಷಸ ಆಕಾರ ಅಷ್ಟೇ ಹೊರತು ದೈತ್ಯ ಅಲ್ಲ. ಅಂತ ಸ್ವರೂಪತಃ ಪ್ರಹ್ಲಾದ ದೈತ್ಯನಾಗಿದ್ರು ಯೋಗ್ಯ ಹಾಗೂ ಹಾಗೆ ದೇವತೆ ಆತ. ನಿವೃತ್ತಿಯನ್ನು ಧ್ಯಾನ ಮಾಡೋದ್ರಿಂದ ಮಾಟ ಮಂತ್ರ ಮಾಡಿರ್ತಾರಲ್ಲ, ಅದು ಹೋಗ್ಬಿಡುತ್ತೆ ಅಂತ ಹೇಳಿ ಮತ್ತೆ ಬಂದಿದೆ. ಎಲ್ಲಿ ಬಂದಿದೆ ಗೊತ್ತಾ ಅದು? ಎಲ್ಲಿ ಅಲ್ಲ, ಮೊದಲನೇ ಇದರಲ್ಲಿ ದ್ವಿತೀಯ ಸ್ಕಂದ ಹೇಳ್ಬೇಕಾದ್ರೆ ಯಾವ ಪದಕ್ಕೆ ಯಾವ ದೇವತೆ ಆರಾಧನೆ ಮಾಡಬೇಕು ಅಂತ ಹೇಳಿದರೆ ನಿವೃತ್ತಿ ಅಂತೂ ಗೊತ್ತಾಯ್ತಾ. ಯಾರೋ ಇದು ಅಭಿಚಾರ, ನಿವೃತ್ತಿ ಅಂತೂ ಅಭಿಚಾರನ್ಯತೆ. ಅಭಿಚಾರನ್ ಅಂದ್ರೆ ಯಾರು ಮಾಟ ಮಾಡಿಸಿದ್ರೆ ಪರಿಹಾರಕ್ಕೋಸ್ಕರ ನಿವೃತ್ತಿಯನ್ನು ಆರಾಧನೆ ಮಾಡಿ ಅಂತೇಳಿ ಒಳ್ಳೆ ಶಕ್ತಿ ಅದು. ನಿವೃತ್ತಿ ಅಂದ್ರೆ ಮತ್ತೆ ಯಥಾ ಪ್ರಕಾರ ಒಳಗೆ ವಾಯುದೇವನ ಚಿಂತನೆ ಮಾಡ್ಲೇಬೇಕಲ್ಲ, ಮರಿ ಇದು ಮಾಡಬಾರ್ದು. ಉಪ್ಪಿಗೆ ಅಭಿಮಾನಿ, ಅದಕ್ಕೆ ಉಪ್ಪನ್ನು ದೂರ ಇಟ್ಟಿರ್ಬೇಕು. ಏನ್ ಮಾಡಬಾರ್ದು,
ಜಾತಕ ಹಾಕ್ತಾರೆ, ಬೇಕಾದ್ರೆ ಮಾತ್ರ ತಗೊಳ್ಳಿ, ಸುಮ್ಮನೆ ತಗೋಬೇಡಿ ಅಂತ. ಹಾಕಿದ್ದಾರೆ ಬೇಕಾದ್ರೆ ಚೆಲ್ಲಿದ್ರೆ ದೋಷ ಇಲ್ಲ. ಉಪ್ಪು ಚೆಲ್ಲಿದಷ್ಟು ಭಾರಿ ಗ್ರೇಟ್ ಅಂತ. ಪಾಯಸ ಗೀಸ ಚೆಲ್ಲಬಾರ್ದು, ಪಾಯಸ ತುಪ್ಪ ಸೇರಬಾರ್ದು. ಉಪ್ಪು ತುಪ್ಪ ಎರಡು ಪದ ಇದೆ. ತುಪ್ಪ ಚೆಲ್ಲಬಾರ್ದು, ಯಾಕಂದ್ರೆ ಆಯುಷ್ಯ ವೃದ್ಧಿ ಮಾಡುತ್ತೆ, ಅದು ಆಯುಷ್ಯ ಹಾಳು ಮಾಡುತ್ತೆ. ಆದ್ರಿಂದ ಇದು ಮಾಡುದು. ಅದಕ್ಕೇನೆ ಇದೆಲ್ಲ ದೃಷ್ಟಿ ತೆಗಿತಾರಲ್ಲ, ಉಪ್ಪಿದೆ. ಯಾಕಂದ್ರೆ ನಿವೃತ್ತಿ ಇದ್ದಾನೆ. ನಿವೃತ್ತಿ ಏನ್ ಮಾಡ್ತಾನೆ, ನ್ಯೂಟ್ರಲೈಸ್ ಮಾಡೋದಂತ ಅವ್ರಿಗೆ ದೇವರಿಗೆ ಗೊತ್ತಿರ್ಬೇಕು. ಅದು ಸುಮ್ಮನೆ ಉಪ್ಪು ಅಂತ ಅಷ್ಟೇ ಹಾಗೆ ಮಾಡಬಾರ್ದು. ಇವಾಗ ಸಮುದ್ರ ಸ್ನಾನ ಮಾಡ್ತಾರಲ್ಲ, ಭಾರಿ ಆರೋಗ್ಯ. ಸಮುದ್ರ ಸ್ನಾನ ಎಷ್ಟೋ ರೋಗ ಪರಿಹಾರ ಮಾಡೋದು ಗೊತ್ತಾಯ್ತಾ. ಆ ಟ್ರೀಟ್ಮೆಂಟ್ ಸೇರಿದೆ. ಅದಕ್ಕೆ ಹಾಗಾಗಿ ಸಮುದ್ರ ಸ್ನಾನ ಮಾಡ್ತಿದ್ರೆ ಅವ್ರದ್ದು ಥೆರಪಿ ಅಂತ ಗೊತ್ತಾಯ್ತು. ಗೊತ್ತಾಯ್ತಾ, ಸೀ ವಾಟರ್ ಥೆರಪಿ. ವಾಟರ್ ಥೆರಪಿ ಬೇರೆ ಇದೆ, ಸೀ ವಾಟರ್ ಥೆರಪಿ. ಯಾವ್ದು ಅದಕ್ಕೆ ಮತ್ತೆ ಸ್ನಾನ ಮಾಡ್ಬಿಡ್ತಾರೆ. ಆಕ್ಚುಲಿ ಬೈ ಉಪ್ಪಾಗೋದಿಲ್ಲ. ಯಾಕಾಗುತ್ತೆ ಗೊತ್ತಾ ಉಪ್ಪು ಹೇಳಿರೋ ಅಣ್ಣ? ಇವರು ಬರೀ ನಿಮ್ಗೆ ಬರಲೆ ಕೂತಿರ್ತಾರೆ. ಉಪ್ಪಲ್ಲ ಮರಳು ಬಿದ್ದಿರೋದು ಮೈ ಮೇಲೆ. ಉಪ್ಪಲ್ಲ ಅದು ಮರಳದಲ್ಲ. ಅವ್ರು ಏನ್ ಮಾಡ್ತಾರೆ, ಬಳ್ಳಿ ಇದ್ರಲ್ಲಿ ಬಿಡ್ತಾರೆ. ವಾಪಸ್ ಹೋಗ್ಬೇಕಾದ್ರೆ ಬರೀ ಬಾಳ್ ಪಡ್ಕೊಂಡು ಹೋಗುತ್ತೆ. ಬರ್ಬೇಕಾದ್ರೆ ಬಿದ್ದು ಬಿಡ್ತಾರೆ, ಹೋಗ್ಬೇಕಾದ್ರೆ ಅಲ್ಲೇ ಕೂತಿರ್ತಾರೆ, ಬೈ ಬೇರೆ ಹೋಗುತ್ತೆ. ಅಷ್ಟು ಬರೀ ಸ್ನಾನ ಮಾಡಿ ಒಂದು ಚೂರು ಬೈ ಏನೇನೋ ಆಗುತ್ತೆ. ಅದು ಎಫೆಕ್ಟ್, ಮೆಡಿಸಿನಲ್ ಎಫೆಕ್ಟ್ ಇದೆ. ಈ ಮೈಯಲ್ಲಾಗದ ಆಗೋದಿಲ್ಲ. ಅದು ಮತ್ತೆ ಸ್ನಾನ ಮಾಡ್ಬಿಡ್ತಾರೆ, ಎಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು. ನೀವು ಸೋದರ ಸ್ನಾನ ಮಾಡಿದ ಮೇಲೆ ಬೇರೆ ತೀರ್ಥ ಸ್ನಾನ ಮಾಡಬಾರದು. ಗೊತ್ತಾಯ್ತಾ? ಮಾಡಿದ್ರೆ ಗಂಗಾ ತೀರ್ಥ ಮಾಡಬಹುದು ಅಷ್ಟೇ. ಗಂಗೆ ಮಾತ್ರ ಅದಕ್ಕಿಂತ ಶ್ರೇಷ್ಠ ಅಂತ ಹೇಳೋದು ಸ್ನಾನಕ್ಕೆ. ಸ್ವರೂಪ ಸಮುದ್ರನೇ ದೊಡ್ಡ ಸ್ವರೂಪದಲ್ಲಿ. ಅದು ಬೇರೆ ಸ್ನಾನ ಮಾಡಬಾರದು ಅಂದ್ರೆ ಜನ್ಮದಲ್ಲಿ ಮಾಡಬಾರ್ದಲ್ಲ, ಅವತ್ತು. ಅವತ್ತು ಯಾರು ಬಿಟ್ಟು ಸ್ನಾನ ಮಾಡ್ಬೋದು. ದೇವ್ರ ಪೂಜೆ ಮಾಡಿಲ್ಲ ಇನ್ನು ಕೂಡ ಅವತ್ತು ಸ್ನಾನ ಮಾಡ್ಬೇಕಾಗ. ಬಟ್ ಯಾವ ಸ್ನಾನ ಅದು? ಕರ್ಮಾಂಗ ಸ್ನಾನ, ದೋಷ ಅಲ್ಲ. ಅಥವಾ ಅಶುದ್ಧಿಯವ್ರು ಬಿಟ್ಟುಬಿಟ್ರು, ಅವಾಗ ಮಾಡ್ಬೇಕು. ಅದು ನೈಮಿತ್ತಿಕ ಸ್ನಾನ. ಬರೀ ಸ್ನಾನಕ್ಕೋಸ್ಕರ ಮಾಡಬಾರ್ದು. ಮಾಡಿದ್ರೆ ತಪ್ಪೆ. ಎಲ್ಲಿ ಹೋದ್ರು ಹಾಗೆ. ಅದು ಬೇರೆ, ಅವತ್ತೇ ಬೇರೆ ಮಾಡೋದು, ಅವತ್ತೇ ಮಾಡಬೇಕು ಅಂತೇಳಿ. ಆಮೇಲೆ ಮಾಡಿ ಕೊನೆಗೂ ಮಾಡು. ದೇವತೆ ಅಂತಾನೆ ಹೇಳೋದು. ದೇವತೆ ಅಂತಾನೆ ಹೇಳೋದು. ನೆಕ್ಸ್ಟ್ ಎಲ್ಲಿ ಬಂತೀಗ? ಕೂಷ್ಮಾಂಡ ವೈನಾಯಕ ಯಕ್ಷ ರಕ್ಷೋ ಭೂತಗ್ರಹಾನ್ ಚೂರ್ಣಯಾರಿ ತ್ವಂ ಯಾತುಧಾನ ಪ್ರಮಥ. ಮುಂದೇನಿದೆ? ಪ್ರೇತ, ಮಾತೃ, ಪಿಶಾಚ, ಆಮೇಲೆ ವಿಪ್ರಗ್ರಹ ಅಲ್ಲ, ಘೋರ ದೃಷ್ಟೀನ್ ಧರೇಂದ್ರ ವಿದ್ರಾವಯ ಕೃಷ್ಣ ಪೂರಿತೋ. ಮತ್ತೆ ಹಿಮಸ್ವನೂರಿನ್ ಹೃದಯಾನಿ ಕಂಪಯನ್. ಈಗ ಪಾಂಚಜನ್ಯ ಶಂಕರ ಸ್ತೋತ್ರ ಮಾಡ್ತಾರೆ. ಏನಂತ? ತ್ವಂ ಮುಂದೆ ಬಂದಿದೆ, ಶಂಕರ ಮುಂದೆ ಬಂದಿದೆ. ದರ ಅಂದ್ರೆ ಶಂಖ. ಶಂಖ ಪದ ಇಲ್ಲ ಅಲ್ಲಿ. ದರ ಅಂದ್ರೆ ಶಂಖ. ಧರೇಂದ್ರ ಅಂದ್ರೇನು? ಗಜೇಂದ್ರ ಅಂದ್ರೇನು? ಶ್ರೇಷ್ಠ ಆನೆ. ಧರೇಂದ್ರ ಅಂದ್ರೆ ಶ್ರೇಷ್ಠ ಶಂಖ. ಪಾಂಚಜನ್ಯ ಶ್ರೇಷ್ಠ ಶಂಖ. ಆದ್ರಿಂದ ಏನಂತಾರೆ ಅದಕ್ಕೆ? ಧರೇಂದ್ರ ಅಂತ. ಅದು ಬರದೇ ಇದ್ದ ಧಾತ್ ಇಟ್ಕೊಂಡ್ಬಿಟ್ಟು ಧರೇಂದ್ರ ಮಾಡ್ಕೊಂಡು ರಾಜ ಅಂತ ಅರ್ಥ ಆಗಲ್ಲ ಮಾಡಬಾರ್ದು. ಇರೋ ಪದ ಸರಿಯಾದ ಪದ ಗೊತ್ತಿದ್ರೆ ಸಮಸ್ಯೆ ಬರೋದಿಲ್ಲ. ವಿದ್ರಾವಯ ಕೃಷ್ಣ ಪೂರಿತ, ಅದು ಒಂದು ಪಾಂಚಜನ್ಯ. ಉಳಿದವರ ಮುಂದಕ್ಕೆ ಬರಲ್ಲ ಅದನ್ನ. ಅರ್ಥ ಆಯ್ತಾ? ಯಾಕೆ? ಬಟ್ ಎತ್ತಕ್ಕೆ ಬರಲ್ಲ ಅದನ್ನ. ಅಶ್ವತ್ಥಾಮಾಚಾರ್ಯ ಕೇಳಿದ್ರು, ಎತ್ತಕ್ಕೆ ಬರಲಿಲ್ಲ ಅವರಿಗೆ. ಎತ್ತಿ ಬೂದೋದು ಯಾವಾಗ? ದೊಡ್ಡ ಗದೆ ಇಟ್ಬಿಟ್ರೆ ಅಲ್ಲಿ ಅದು ಎತ್ತಿಡ್ಲಿಕ್ಕಾಗತ್ತೋ ಅನ್ನೋದನ್ನ ಸಾಧ್ಯ ಇಲ್ಲ. ನಮ್ಗೆ ಎತ್ಬಹುದಾದಷ್ಟು ಇರ್ಬೇಕೆ ಹೊರತು ಜಾಸ್ತಿ ಆದ್ರೆ ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಕೃಷ್ಣ ಪೂರಿತ, ಕೃಷ್ಣ ಓದ್ಬೇಕದಲ್ಲ. ಇಲ್ಲೋದ್ರೆ ಏನು ಇದು ಒಳಗೋಗ್ಬಿಡ್ತಾರೆ. ಅಷ್ಟು ಉದ್ದಕ್ಕೂ ಉಳಿಯೋದೇ. ಹಾಗಾಗಿ ಅವನು ತಿಲ್ಲಕ್ಕ ಕೃಷ್ಣ ನುಗ್ಗಿ ಬಿಡ್ತಾರೆ. ಕೃಷ್ಣ ನುಗ್ಗಿನ ಕೃಷ್ಣ ಮತ್ತೆ ವಾಪಸ್ ಆಗ್ತಾರಲ್ಲ, ಹಾಗೆ ಬಕಾಸುರ ರಾಕ್ಷಸ. ಇವೆಲ್ಲ ನೋಡಿದಷ್ಟು ಕೂಡ ಏನಾಗತ್ತೆ, ಬರೀ ಅದು ಸಂಸ್ಕೃತ ಶ್ಲೋಕ ಅಂತ ಓದಬಾರದು. ಏನಂತ ಓದ್ಬೇಕಾದ್ರೆ ಕೃಷ್ಣನ ಮಹಿಮೆ ಅದು, ಕೃಷ್ಣನ ಸಾಧಾರಣ ಸಾಮರ್ಥ್ಯ. ಅದನ್ನ ಬಿಟ್ಟುಬಿಟ್ಟು ತುಂಬಾ ಶಬ್ದ ತಿಳ್ಕೊಂಡ್ರೆ ಅದಕ್ಕೆ ಅರ್ಥ ಬರಲ್ಲ. ತುಂಬಾ ಜನ ರಿವಿಟ್ ಮಾಡ್ತಾರೆ, ಮಾಡಬಾರ್ದು. ಯಾತುಧಾನ, ಪ್ರಮಥ ಇವೆಲ್ಲ ದೈತ್ಯ ಶಕ್ತಿಗಳು. ಯಾತುಧಾನ ರಾಕ್ಷಸರು, ಅದೊಂದು ವೆರೈಟಿ ಕ್ಲಾಸ್ ಆಫ್ ರಾಕ್ಷಸರು. ಆಮೇಲೆ ಪ್ರಮಥ ಗಣ ಅಂತಿದೆ. ರುದ್ರದೇವರನ್ನು ಪ್ರಮಥ ಗಣ ಅಂತಿದ್ರು. ರುದ್ರದೇವರು ಭೂತಗಣಕ್ಕೆಲ್ಲ ಏನಂತಿದ್ರೆ ಪ್ರಮಥ ಗಣ ಅಂತ ಕರೀತಾರೆ. ಪ್ರಾಕರ್ಷಣ ಮಥನ ಮಾಡೋರು, ಚೆಚ್ಚಾಕಿ ಬಿಡೋರು ದುಷ್ಟ ಶಕ್ತಿಗಳು. ಅವ್ರು ಒಡೆಯರು ರುದ್ರದೇವರು. ಮಾತೃಕಾ ದೇವತೆಗಳು ಇದ್ದಾರೆ. ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಮಾತೃಕಾ ದೇವತೆ ಆಕಾರಾದಿಗಳು ಸಾಕ್ಷಾತ್ ಪರಮಾತ್ಮನೇ, ಬೇರೆ ಇಲ್ಲ.
ಇನ್ನು ಕೆಲವು ಪಂಚಮಾತ್ರಿಕರು ಹಾಗೆ ಸಪ್ತಮಾತ್ರಿಕರು ಕರೀತಾರೆ. ಅವೆಲ್ಲ ಕೂಡ ಕೆಲವು ಶ್ರೇಷ್ಠ, ಕೆಲವು ನಿಕೃಷ್ಟ. ಅದೇ ಹೆಸರು ಅವರಿಗೆ ಮಿಸ್ಯೂಸ್ ಮಾಡ್ಕೋಬಹುದು. ಭೂತಗ್ರಹಾನ್, ಮುಂದೆ ಪಿಶಾಚಗಳು ಗೊತ್ತಿರ್ತದೆ. ಆಮೇಲೆ ವಿಪ್ರಗ್ರಹ ಅಂದ್ರೇನು? ಬ್ರಹ್ಮರಾಕ್ಷಸ. ವಿಪ್ರಗ್ರಹ ಬ್ರಾಹ್ಮಣನ ಪಾರ ಮಾಡ್ಲಿಕ್ಕೆ ಬ್ರಾಹ್ಮಣ ಕೈ ಸಿಗಬಾರದು, ಎಲ್ಲ ಸುರಿಗೆ ಮಾಡಿಬಿಡ್ತಾ ಇರ್ತಾರಲ್ಲ ಹಾಗೆ. ಜ್ಯೋತಿಷರಿಗೆ ಸಿಕ್ಕರೆ ಇವನು ಆಸ್ತಿ ಹೋಗೋರು ಬಿಡೋದಿಲ್ಲ. ಎಲ್ಲರೂ ಹಾಗಿಲ್ಲ, ಒಬ್ಬ ವಿಚಾರ ಬಿಟ್ಟು ಬಿಡಿ. ತುಂಬಾ ಜನ ಗೊತ್ತಿರೋ ವಿಷಯ ಗೊತ್ತಿರೋದಿಲ್ಲ, ದುಡ್ಡು ಮಾಡೋದು ಅಂತ ಗೊತ್ತಿರ್ತದೆ. ಎಷ್ಟೋ ಸರ್ತಿ ಸುಳ್ಳಾಗ್ಬಿಡುತ್ತೆ. ತುಂಬಾ ಜನ ಹೇಳಿದಾಗ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸೋತ್ರು, ಕೋವಿಡ್ ಬಂದಾಗ ಒಂದು ಸೋತಿದ್ದಿಲ್ಲ ಇಂಡಿಯಾ. ಎಲ್ಲದರಲ್ಲೂ ಪೇಪರಲ್ಲಿ ಬರೆದು ಏನ್ ಸುದ್ದಿ ಗೊತ್ತಾ? ಗೆದ್ದೆ ತೋರಿಸ್ಬೇಕು ಅಷ್ಟೇ, ಹೊತ್ತು ಡೌಟೇ ಇಲ್ಲ. ಎಲ್ಲರೂ ಟಿವಿ ತುಂಬಾ ಅವರೇ ಹೇಳೋರ ಗೆಲ್ತೆ ಸೋತ್ಬಿಟ್ಟು. ಅವರು ಜ್ಯೋತಿಷ್ಯ ಅಲ್ಲ, ನಿಜವಾದ ಜ್ಯೋತಿಷಗಳನ್ನ ಹೇಳ್ತಿದ್ರು. ಬರೀ ಕಾಮನ್ ಸೆನ್ಸ್ ಇದ್ರು ಹೇಳ್ತಿದ್ರು ಗೊತ್ತಾ, ಜ್ಯೋತಿಷ ಆಗ್ಬೇಕಾಗಿಲ್ಲ. ಯಾಕೆ? ಒಂದರಲ್ಲೂ ಸೋತಿಲ್ಲ ಆದ್ರಿಂದ ಓವರ್ ಕಾನ್ಫಿಡೆನ್ಸ್ ಸೋತ್ ಬಿಡ್ತಾರೆ. ತುಂಬಾ ಜನ ಭಾರಿ ಈಜ್ ಬರ್ತದೆ ಸಾಯ್ತಾರ, ಅವ್ರು ಅಲ್ಲೇ ಸಾಯ್ದು. ಎಕ್ಸ್ಪರ್ಟ್ ಅಹಂಕಾರ ಬಟ್ಟ ಸತ್ತೋಗ್ತಾರೆ. ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೋ ಅಲ್ಲೇ ಸಾಯ್ತಾರೆ ಸಾಮಾನ್ಯ. ಹಾವು ಕಡೆ ಹಾವಿಡಿ ತಿಂದಲ್ಲ ಒಬ್ಬನು, ಹಾವು ಕಚ್ಚೆ ಸತ್ಯ ಬರುತ್ತೆ. ಯಾಕೆ ಅದ್ರ ಕರೆಗೆ ಅಹಂಕಾರ ಬಂದ್ಬಿಡುತ್ತೆ, ಅಹಂಕಾರ ಕೊಂದ್ಬಿಡುತ್ತೆ. ಆದ್ದರಿಂದ ಸರಿಯಾಗಿ ನೋಡ್ಬೇಕು. ಜ್ಯೋತಿಷ ಒಬ್ಬರಾರು ಹೇಳ್ಬಾರ್ದು. ಕೊರೋನಾ ಬರುತ್ತೆ ಅಂತ ಒಬ್ಬೊಬ್ರು ಹೇಳಿದ್ದಿಲ್ಲ. ಈ ಸುಸುಡೆ ಬರುತ್ತೆ ಅಂತ ಹೇಳ್ತಿರ್ತಾರೆ ಕೆಲಸ. ಒಂದು ಕಾಪಿ ಮಾಡಕ್ ಹೋಗ್ತಾರೆ, ಬರೋದೇ ಇಲ್ಲ, ಒಂದೊಂದು ಹೋಗ್ಬಿಡುತ್ತೆ. ಅಂದ್ರೆ ನಿಜವಾದ ಜ್ಯೋತಿಷ್ಯ ಐತೆ ಕರೆಕ್ಟ್ ಆಗಿ ಹೇಳ್ತೀವಿ. ಎಕ್ಸೆಪ್ಷನ್ಸ್ ಇರ್ತಾರ, ಅವರೆಲ್ಲ ವ್ಯಾಪಾರಕ್ಕೆ ಬರೋದೇ ಇಲ್ಲ. ಯಾರು ನಿಜವಾಗ್ಲೂ ಗ್ರೇಟ್ ಇರ್ತಾರೋ ವ್ಯಾಪಾರಕ್ಕೆ ಬರೋದೇ ಇಲ್ಲ. ಅವ್ರು ಸುಮ್ಮನೆ ಹೇಳೋದೇ ಇಲ್ಲ, ಭಾರಿ ಇದಾಗಿದ್ರೆ ಮಾತ್ರ ಹೇಳ್ತಾರೆ. ಯಾರೋ ಒಬ್ರು ಇದನ್ನ ಹೇಳಿದ್ದಾರೆ ಜ್ಯೋತಿಷದಲ್ಲಿ, ಕೆಟ್ಟ ಸಿನಿಮಾದಲ್ಲೂ ತೋರಿಸಿದ್ದಾರೆ. ಇಷ್ಟು ಸಾಯ್ತಿರ್ತೆ ಹೇಳ್ಬಾರ್ದು, ಜ್ಯೋತಿಷ ಗೊತ್ತಾದ್ರೂ ಹೇಳ್ಬಾರ್ದು. ನೀವೇ ಗೊತ್ತಾಯ್ತಾ? ಪೇಪರ್ ಓಟ್ ಮಾಡಿದ್ರೆ ಹಾಗೆ ಹೇಳ್ಬಾರ್ದು. ಬರೀ ಅದನ್ನೇ ಹೇಳ್ತಿರ್ತಾರೆ, ಕಡೆಗೆ ಬೇಗ ಸಾಯ್ತಿದ್ದೀನಿ. ದೊಡ್ಡ ವಿಷಯನ ಅದ? ಅದಕ್ಕೆ ಸತ್ತೋಗ್ತಾರೆ ಬಹಳ ಜನ. ಅವ್ರಿಗೆ ಗೊತ್ತಿರಬಹುದು, ಇವ್ರಿಗೆಲ್ಲ ಗೊತ್ತಿರೋಲ್ಲ. ವಿಚಾರ ಬೇರೆ, ಕರೆಕ್ಟ್ ಜ್ಯೋತಿಷ ಗೊತ್ತಿರುತ್ತೆ. ಅದು ಹೇಳೋದಿಲ್ಲ, ಹೇಳಬಾರ್ದು ಅಂತ ನಿಯಮ ಇಲ್ಲ. ಇವತ್ತು ಮಾಡಿಲ್ಲ, ಮಗು ಯಾವ್ದು ಅಂತ ಹೇಳಬಾರ್ದು ಅಂತ ಮಾಡಿಲ್ಲ, ಕೊಂದು ಬಿಡ್ತಾರೆ. ಬೇರೆ ದೇಶದಲ್ಲಿ ಇಲ್ಲ ಅದು, ನಮ್ಮಲ್ಲೇ ಅದು ಜಾಸ್ತಿ ಆದ್ರಿಂದ ಆಯ್ತು. ಅಲ್ಲಿಗೆ ನಾಳೆ ಮುಂದಿನ ಮಾತು ಅದು ಮೊದ್ಲು ಅಂತ ಹೇಳಿದ್ರೆ ಎಷ್ಟು ಅದು ನೋಡಕ್ ಹೋದ್ರೆ ಬರೀ ಪದಾರ್ಥ ಶಬ್ದಾರ್ಥ ನೋಡ್ಬಾರ್ದು, ವ್ಯಾಕರಣ ಎಲ್ಲ ನೋಡ್ಬೇಕು ಅಂತ ಹೇಳಿದಾಗ ಅಷ್ಟು ನಿಧಾನ ಹೊಡಬೇಕು. ಏನ್ ಹೇಳ್ಬಾರ್ದು? ಅದೇ ಹೇಳಿದ್ದಾರೆ, ಹೇಳಿಲ್ಲ. ಈಗ ಕೆಲವು ಕೆಡಕನ್ನು ಹೇಳ್ಬಾರ್ದು. ಇವಾಗ ಜ್ಯೋತಿಷ್ಯರು ಹೇಗೆ ಅಂದ್ರೆ ಬರೀ ಮೊದ್ಲು ಶುರು ಮಾಡೋದೇ ಕೆಡಕೇಳಬೇಕು, ಗೊತ್ತಾಯ್ತಾ? ನೋಡಿದ ತಕ್ಷಣ ಓ ದೇವ್ ಬಿಡ್ತಾರೆ, ಕಿವಿಗಳು ಅಲ್ಲೇ ಏನಾಗಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಭಾರಿ ಅಪಾಯ ಇದೆ ರೀ, ಭಾರಿ ಅಪಾಯ ಇದೆ. ಆಮೇಲೆ ಒಂದು ನೆಟ್ ಇರುತ್ತೆ, ಏನ್ ಗೊತ್ತಾ? ಅವನೊಬ್ಬ ಶಾಂತಿ ಮಾಡೋದ್ರ ಕಳಿಸ್ತಾನೆ, ಅವ್ರವ್ರ ಲಿಂಕ್ ಇರುತ್ತೆ, ಗೊತ್ತಾಯ್ತು? ಅವ್ರು ಇನ್ನೊಂದು ಲಿಂಕ್ ಇರುತ್ತೆ. ಹೀಗಾಗಿ ಅವ್ರು ಚೆಕ್ ಮಾಡಿ ಬಿಡೋದೇ ಇಲ್ಲ. ಒಳ್ಳೆಯವ್ರು ಇರ್ತಾರೆ, ಇಲ್ಲ ಅಂತಲ್ಲ, ತುಂಬಾ ಕಡಿಮೆ, ಅವರು ಹೆಚ್ಚು ಜನ ಸಿಗೋದಿಲ್ಲ. ಅವ್ರ ಉದ್ದೇಶ ತುಂಬಾ ಭಾರಿ ಗೊತ್ತಿದ್ರು ಮಾಡ್ಸಕ್ ಬರೋದಿಲ್ಲ ಕೆಲಸ. ಯಾವ ಯೋಗ್ಯನೋ ಮಣ್ಣು ಇವ್ರ ಕೈ ಮಾಡಿಸಿ ಪಾಪ ಕಟ್ಕೋಬಾರ್ದು ಅಂತ ಬಿಟ್ಟು ಬಿಡ್ತಾರೆ. ಹೌದು, ಎರಡು ಗುಂಪಿದೆ ಅದ್ರಲ್ಲಿ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎರಡು ಗುಂಪಿನವರು ಇದ್ದಾರೆ. ನಿವೃತ್ತಿ ಘಟೋತ್ಕ ಜನ ಇವರಿದ್ದಾರೆ, ಒಟ್ಟು ಇದ್ದಾರೆ. ಅದರ ಪರಿವಾರದಲ್ಲಿ ಒಂದು ಅಕ್ಷೋಣಿ ಸೇನೆ ಅಂತ ಘಟೋತ್ಕ. ಬಟ್ ಯಾರು ದುಷ್ಟರಲ್ಲ, ಅಂದ್ರೆ ಎಲ್ಲ ಒಳ್ಳೆಯವರೇ ಆಗಿ. ದುರ್ಯೋಧನ ಕಡೆ ರಾಕ್ಷಸ ಇದ್ದಾರೆ, ಆದ್ರೆ ಒಬ್ಬರು ಯೋಗ್ಯ ಇಲ್ಲ. ಕೆಲವು ಮೇನ್ ಪರ್ಸನ್ಸ್ ಬಿಟ್ಟು ಉಳಿದವರ ಕೃಷ್ಣನ ಮಕ್ಕಳು 10 ಲಕ್ಷ ಜನ ಇದ್ದಾರೆ. ಅವರೆಲ್ಲ ದೇವತೆಗಳು, ಅವರೆಲ್ಲ ಕೂಡ ಕೃಷ್ಣ ಕಳಿಸಿರ್ತಾರಲ್ಲ, ಅವರೆಲ್ಲ ದುಷ್ಟರಲ್ಲ ಯಾರು, ಎಲ್ಲರೂ ಪರಮಯೋಗ್ಯರು. ರಾಮಚಂದ್ರ ಶಾಸ್ತ್ರಿ ಅವರು ಪ್ರೆಡಿಕ್ಷನ್ ತಿಳ್ಕೊಬೇಕಷ್ಟೇ. ಅವರು ವಾಸ್ತು ಅದೇ ಅಲ್ಲ ಹೇಳಿದ್ದ, ಅವ್ರೊಬ್ರಿಗೆ ಅಲ್ಲ. ಕೆಲವು ವಿಷಯಗಳನ್ನ ಹೇಳಬಾರ್ದು, ಕೆಲವು ಗೊತ್ತಿದ್ರು ಹೇಳಬಾರ್ದು. ಇವತ್ತು ಸಾಮಾನ್ಯವಾಗಿ ಹೇಳೋರು ಏನ್ ಮಾಡ್ತಾರೆ ಗೊತ್ತಾ? ತಪ್ಸೋದಕ್ಕೆ ಟ್ರೈ ಮಾಡ್ತಾರೆ. ತುಂಬಾ ಜನ ಜ್ಯೋತಿಷ್ಯ ಕೇಳಿದಿರಿ ಅಂದ್ರೆ ಮ್ಯಾಚಿಂಗ್ ಕೊಡೋದಿಲ್ಲ ಅಂತ ಹೇಳೋದು. ಅವ್ರು ಉಳಿದೆಲ್ಲ ಅಪ್ಲೈ ಮಾಡೋದಿಲ್ಲ. ಅವ್ರು ಕೊಡೋದಕ್ಕೆ ಶಾಂತಿ ಇರ್ತದೆ, ಕೆಲವು ನೋಡ್ಬೇಕು, ಹೇಳ ಮಾಡಿ ಮದ್ವೆ ಆಗದೇನೆ ಕೊನೆಗೆ ಏನೋ ಆಗ್ಬೇಕು, ಯಾವ್ದೋ ಮದ್ವೆ ಹಾಕೊಂಡು ಮಾಡಬಾರ್ದಾಗಲ್ಲ. ಆದಷ್ಟು ಕೂಡಿಸ್ಬೇಕು, ಗೊತ್ತಾಯ್ತಾ? ಮತ್ತೆ ಬಾಲ್ಯ ವಿವಾಹ ಬೇರೆ, ಪ್ರೌಢ ವಿವಾಹ ಬೇರೆ. ಬಾಲ್ಯ ವಿವಾಹಕ್ಕೆ ಡಿಪೆಂಡ್ ಏನು ಗೊತ್ತಿರೋದಿಲ್ಲ ಇಬ್ಬರಿಗೂ ಕೂಡ, ಆದ್ರಿಂದ ಹೆಚ್ಚು ಅವಲಂಬಿಸ್ಬೇಕು ನಾವು. ಆದ್ರೆ ಪ್ರೌಢ ವಿವಾಹದಲ್ಲಿ ಕೆಲವಕ್ಕೆ ಎಕ್ಸೆಪ್ಷನ್ ಕೊಡ್ತಾರೆ, ಕೆಲವು ಏನು ಕೂಡ ಅದೇ ರೀತಿ ಹೇಳ್ಬಿಡ್ತಾರಲ್ಲ. ತುಂಬಾ ಜನ ಕೊನೆಗೆ ಅವ್ರು ಆಕ್ಚುಲಿ ಬೇರೆ ಕೆಟ್ಟ ಮದುವೆ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಲೀಸಿ ಕೊನೆಗೆ ಏನಾಯ್ತು ಅಂದ್ರೆ ಅನಾಹುತ.
ಎಂಥ ಕೆಟ್ಟ ನಕ್ಷತ್ರಕ್ಕೂ ಶಾಂತಿ ಮಾಡಬೇಕು. ಯಾವ್ದು ಮಾಡಕ್ ಬರೋದಕ್ಕೂ ಸಗೋತ್ರವಾಗಿ ಏನ್ ಮಾಡಕ್ ಬರೋದು, ಆ ಶಾಂತಿ ಮಾಡಿದ್ರು ಬರೋದು. ಇನ್ನು ಕೆಲವು ಗೋತ್ರ ಪ್ರವರ ಬಿಡ್ಬೇಕಾದ್ರೆ 100% ಎಕ್ಸಾಮ್ ಅದನ್ನ ಮಾಡಿಸ್ಬಿಡ್ತಾರೆ, ಹೇಗೋ ಮಾಡಿಬಿಟ್ಟು ಇದನ್ನ ಬಿಡಿಸ್ಬಿಡ್ತಾರೆ. ಅಂದ್ರೆ ಅದು ಅದರೆಲ್ಲ ಏನಾಗಿದೆ ಅಂದ್ರೆ ಸುಮ್ಮನೆ ಫಾಲೋ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಅದು ಸ್ಟಡಿ ಮಾಡ್ಬೇಕು, ಶಾಸ್ತ್ರ ಅದು. ಶಾಸ್ತ್ರ ಸ್ಟಡಿ ಮಾಡ್ಬೇಕಾದ್ರೆ ಎಲ್ಲ ತಿಳಿದಿರ್ಬೇಕು ಪ್ರತಿಯೊಂದು ಕೂಡ. ಏನ ಶಾಸ್ತ್ರ ನೋಡಿದೀನಿ, ಆ ಶಾಸ್ತ್ರ ಹೇಳೋದು ವಾಯುಸ್ಥಿತಿ ಪ್ರಚನೆ ಮಾಡಿಸಿದ್ದಾರೆ. ಯಾರು ಒಳ್ಳೆಯವರು ಕೆಟ್ಟವರು ಅಂತ ಹೇಳೋದಿಲ್ಲ. ಮೊದ್ಲೊಂದು ಬಿಟ್ಟು ಅನ್ ಮಾಡಿಸ್ಬೇಡ್ರಿ ಅಂತಾರೆ, ಯಾಕಂದ್ರೆ ಇವ್ರು ಬಜ್ಜಿತ್ ಹಾಕೋದು. ಈಗ ಸ್ತೋತ್ರ ಒಂದೇ